ಆಯ್ತು, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಏನಿಲ್ರಿ ಕುರಿ ಕಾಯ್ತೀವ್ರಿ. ಕುರಿ ಕಾಯುವುದಾ? ಎಷ್ಟು ವರ್ಷ ನಿಮಗೆ? ಒಂದ್ 8-10 ಜನ ಕೂಡೋದ್ರಿ ಕತ್ರಿಂದನ ಕಟ್ ಮಾಡ್ತೀವಿ ಸರ್. ಸೂಪರ್ ಸೂಪರ್. ಆ ಕಟ್ ಮಾಡ್ಬೇಕಾದ್ರೆ ಆ ಕೂದಲು ಚೆನ್ನಾಗಿ ಬೆಳೆದಿರೋ ಕುರಿ ಒಂದ್ ಕಡೆಯಿಂದ ಕಟ್ ಮಾಡ್ಬೇಕು, ಒಳ್ಳೆ ಟಾರ್ ಹೊಡ್ಕೊಂಡಂಗ್ ಕಾಣ್ತಾ ಇರ್ತೀವಿ ಭಾರಿ ಸರ ಒಂಥರ ಸರ್. ನಮಗ್ ನೋಡ್ಲಿಕ್ಕೆ ನಿಂತ್ಕೊಂಡಿವಿ ಸರ್ ನಾವು. ಒಂದ್ ಕಡೆಯಿಂದ ಕಟ್ ಮಾಡ್ಕೊಂಡು ಹೋದ್ರೆ ಹಿಂದ್ಗಡೆ ಹೊಸ ಅಂದ್ರೆ ಇಷ್ಟ ದಪ್ಪ ಇರೋ ಕುರಿ ಇಷ್ಟೇ ದಪ್ಪ ಕಾಣ. ಈಗ ಆ ಉಣ್ಣಿ ಕಟ್ ಮಾಡೋದ್ರಿಂದ ಇವಾಗ ಉಣ್ಣಿ ಕಟ್ ಮಾಡೋದ್ ಅಕ್ಕೈತೆ ಅಂತ ಏನ್ ಮಾಡಕತ್ತ ಗೊತ್ತಾರ ಈಗೆಲ್ಲ ಕುರಿಯರು. ಸರ್ ಅದು ಮತ್ತೊಂದ್ ಐತ್ರಿ ಅದ್ರ ಕಾಮಿಡಿ ಸರ. ಅದು ಉಣ್ಣೆ ಇವತ್ತು ಹಗಲೆಲ್ಲ ಕಟ್ ಮಾಡಿದೇವಂದ್ರ ಸರ, ನಾ ಅದ್ರ ನೈಟ್ ಮರೆ ಮೆಸ್ಕೊಂಬಂದ್ ಮರೆ ಬಿಡ್ತೀವಲ್ ಸರ, ಆ ತಾಯಿ ಹತ್ರ ಇದ್ರನೆ ತಾಯಿ ಗುರ್ತು ಸಿಗಲ್ಲ ಸರ. ಅಂದ್ರೆ ನಮ್ ತಾಯಿ ಎಷ್ಟು ದಪ್ಪ ಪಾಪಿಗಳು ತಾಯಿಗೂ ಗೊತ್ತಾಗ್ದಂಗ್ ಮಾಡ್ಬಿಟ್ಟಿರ್ತಾರೆ. ತಾಯಿನೂ ಗೊತ್ತಲ್ಲ ನಮ್ ತಾಯಿ ದಿವಸ ಎಷ್ಟು ದಪ್ಪ ಇರ್ತೈತಿ, ಈಗ ಸಣ್ಣ ಆಗ್ಬಿಟ್ಟೈತಲ್ಲ. ಅದ್ರ ಮಗ್ಳಾಗದಷ್ಟೇ ಮ್ಯಾ ಮ್ಯಾ ಅಂತ ಹೋದ್ರಿ ಅದು ಕುರಿ ಓದಿರ್ತೈತಿ. ನಾನ್ ಮರಿ ಅಂತ ಅದು ಗುರ್ತಿರಿ, ಇದ್ ನಮ್ಮ ಅವ್ವ ಅಂತ ಇದು ಗುರ್ತಿಡಲ್ಲ ಮರಿ. ಆ ರೀತಿ ಆಗ್ಬಿಡ್ತೈತರ. ಹೌದು, ನಾವು ನೋಡ್ತಿದ್ದೋ ಚಿಕ್ಕ ವಯಸ್ಸಲ್ಲಿ ಎಷ್ಟು ದಪ್ಪ ಇರೋ ಕುರಿ ಕಟ್ ಮಾಡಾದ್ಮೇಲೆ ಇಷ್ಟೇ ಎಷ್ಟು ದಪ್ಪ ಕಾಣ್ತಾ ಇರುತ್ತೆ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಬಹಳ ಚೆನ್ನಾಗಿದ್ದೀವಿ. ಇಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಬೆಳಗಾವಿ ಜಿಲ್ಲೆ ಚಿಕ್ಕುಡಿದವ್ರ ಪಟ್ಟಣಕೋಡಿಂದ ಸರ್. ಬೆಳಗಾಂ ಜಿಲ್ಲೆ. ಪಿನ್ ಕೋಡ್ ಬಿಟ್ಟು ಎಲ್ಲ ಹೇಳ್ಬಿಟ್ರೆ ಇದು ಲೈವ್ ಇದು ನಡಿತೈತಿ ಸರ್. ನಡೀತತೆ? ನಡಿತೈತ್ರಿ. ಆಯ್ತು, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಏನಿಲ್ರಿ ಕುರಿ ಕಾಯ್ತೀವ್ರಿ. ಕುರಿ ಕಾಯುವುದಾ? ಎಷ್ಟು ವರ್ಷ ನಿಮಗೆ? ನಮ್ಗೆ 25. 25 ವರ್ಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಒಂದು 3-4 ವರ್ಷ ಆಯ್ತ್ರಿ. 3-4 ವರ್ಷ. ಹೇಳಿ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಏನಿಲ್ರಿ, ಹಂಗ ಮಾತಾಡಕಂತ ಹಚ್ಚೇನ್ರಿ. ಹಂಗೆ ಮಾತಾಡ್ಬೇಕು ಅಂತ? ಓಹೋ, ಹಂಗಾರ ಕತೆಗಳೆಲ್ಲ ಕೇಳ್ತಾ ಇರ್ತೀರಿ? ತುಂಬಾ ಕೇಳ್ತಾ ಇದೀವಿ ಸರ್. ಅಂದ್ರೆ ಈಗ ಈ ಕುರಿ ಅಂದ್ರೆ ಸ್ವಲ್ಪ ದೂರ ಎಲ್ಲ ಕುರಿ ಮೇಯಿಸ್ಲಿಕ್ಕೆ ಹೋಗ್ತಾರಲ್ಲ, ಆ ತರ ಕೆಲ್ಸನಾ? ಇಲ್ರಿ, ನಮ್ಮ ಅಪ್ಪಾರ ಕಾಲದಿಂದ ಬಂದಿವ್ರಿ, ದಾವಣಗೆರೆದ ಕಟ್ತೀವಿ ನಾವು. ಓಕೆ, ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಹೋಗ್ತಾ ಇರ್ತಿರಲ್ಲ, ಹಂಗೆ ತಾನೆ? ಎಲ್ಲಾ ಜಿಲ್ಲೆಗೆ ಸಂಚಾರಿ ಕುರುಬರು ಅಂತಾರಿ ನಾವು. ಈಗ ನೀವ್ ಎಲ್ಲಿದ್ದೀರಿ? ಇಲ್ಲಿ ದಾವಣಗೆರೆ ಹತ್ರ ತೋಳಂಚಿರಿ. ಸೂಪರ್ ಸೂಪರ್. ಏನ್ ಅಡಿಗೆ ಮಾಡಿದ್ರಿ ರಾತ್ರಿ? ರೊಟ್ಟಿ ಅನ್ನ ಸಾರು. ರೊಟ್ಟಿ ಅನ್ನ ಸಾರು. ಅಂದ್ರೆ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದಾ? ಅಪ್ಪ ಅಮ್ಮ ಫ್ಯಾಮಿಲಿ ಸಮೇತ ಬಂದಿವ್ರಿ. ಅಲ್ಲಿ ಇಲ್ಲ ತೋಟದೊಳಗಡೆ ಮನೆಗೆ ಬಿಡ್ತೀರಿ? ಅಡಿಕೆ ತೋಟದೊಳಗಡೆ. ಓಹೋ, ಕುರಿ ಒಂದು ಗುಂಪು ಸೇರಿಸ್ಬಿಟ್ಟಿರ್ತೀರ ಕುರಿನ? ಹಿಂಗೆ 2 ಹಿಂಡರ್ ಹಿಂಗೆ ಜೊತೆ ಬರ್ತೇವ್ರಿ. ಒಟ್ಟು ಎಷ್ಟು ಜನ ಇರ್ತೀರಿ? ಒಟ್ಟು ಒಂದ್ 4-5 ಜನ ಇರ್ತೇವ್ರಿ. ನಮ್ದ್ರಾಗ ಒಂದ್ 3-4 ಜನ, ಅವ್ರ ಒಂದ್ 4 ಜನ ಇರ್ತೇವಿ ಹಿಂಗ. ಓ, ನಾಯಿಗಳ್ನು ಸಾಕಿರ್ತೀರಿ? ನಾಯಿ ಇರ್ಬೇಕಲ್ರಿ, ನಮಗ್ ನಾಯಿನೇ. ಹೌದು ಪಾಪ, ಅವುಗಳಿಗಿಂತ ದೊಡ್ಡ ಕಾವಲುಗಾರ ಇಲ್ಲ. ಅವಕ್ಕಿಂತ ಕಾವಲುಗಾರ ಯಾರಿಲ್ರಿ. ನಿಜ ನಿಜ. ನಿಮಗೊಂದು ವೇಳೆ ನಿದ್ದು ಬಂದ್ರು, ನೀವು ಕಳ್ಳರು ಬಂದ್ರು ನಿಮ್ಗೆ ಎಚ್ಚರಿಕೆ ಆಗ್ತಿದ್ರು, ಪಾಪ ಅವುಗಳಿಗೆ ಎಚ್ಚರಿಕೆ ಆಗೋ. ಅವು ಒಂದ್ ಸ್ವಲ್ಪ ಅಲ್ಲಿಲ್ರಿ ಬ್ಯಾಟ್ರಿ ಕಂಡ್ರು ಹಂಗೆ ಬಹು ಅಂದ್ ಬರ್ತಾವ. ಸೂಪರ್ ಸೂಪರ್ ಸೂಪರ್. ನೋಡಿ, ಆ ಕಾಲದಿಂದಲೂ ಮನುಷ್ಯ ಕುಲಕ್ಕೆ ನೆರವಾಗಿರೋ ದೊಡ್ಡ ಬಂಧುಗಳು ಅಂದ್ರೆ ನಾಯಿಗಳು. ಅವುಗಳಿಗೆ ನಾವು ದೇವ್ರ ಸ್ಥಾನ ಕೊಟ್ರು ಕಡಿಮೆನೆ. ಈಗ ನಾವ್ ಬಂದು ಅಜ್ಜಾರ್ ಕಾಲದಿಂದ ಬಂದ್ರ ಒಳ್ಳೆ ನಮ್ ಊರಿ ಕಡೆ ಕುರಿನ ಹೋಗಲ್ಲ. ಏನಾರ ಹಬ್ಬ ಏನಾರ ಇದ್ರೆ, ಜಾತ್ರೆ ನಮ್ಮೂರ ಜಾತ್ರೆ ಇದ್ರೆ ಅಷ್ಟ್ ಹೋಗ್ತಿವ್ರಿ. ಇಲ್ಲಾಂದ್ರೆ ನೀವು ಹೊರಗಡೆನೆ ಇರ್ತೀರಿ? ಹೊರಗಡೆನೆ, ಈ ಕಡೆನೆ ಇರೋದು. ಸೂಪರ್. ಕುರಿ ಮಂದಿ ಹೆಚ್ಚಿಸ್ಕೊಳ್ತಾ ಹೋಗ್ತಿರ್ತೀರಿ? ಕುರಿ ಮಂದಿ ಕುರಿ ತರ್ತೀವಿ, ಅವ್ರು ದಿನಕ್ಕೆ ಎಷ್ಟ ಅಂತ ಕೊಡ್ತಾರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿಪ್ಪ, ಬಹಳ ಖುಷಿ ಆಯ್ತು. ನಿಮ್ಮ ಆ ಸಮಯದಲ್ಲೂ ನಮ್ಮ ಕಾರ್ಯಕ್ರಮ ಕೇಳ್ತಿರಲ್ಲ, ಅದೇ ನನಗೆ ಖುಷಿ. ಕೇಳ್ತೀವಿ, ಡೈಲಿ ಕೇಳ್ತೀವ್ರಿ. ಕೇಳ್ತಾ ಇರ್ತೀರಿ? ಆಯ್ತಪ್ಪ, ಒಳ್ಳೇದಾಗ್ಲಿ. ಶುಭವಾಗಿ. ನಮ್ ಫ್ರೆಂಡ್ ಒಬ್ಬ ಮಾತಾಡ್ತಾನಂತೆ, ಸ್ವಲ್ಪ ಲೈನ್ ಹಾಕ್ತಿದ್ವಿ. ಓಹೋ, ಕಾಲ್ ಹಾಕ್ತೀರಾ? ಅಲ್ಲ, ನೇರವಾಗಿ ಅವ್ರನ್ನೇ ಮಾಡ್ಲಿಕ್ಕೆ ಕೇಳ್ಬಿಡಿ. ಇಲ್ಲ, ಅವ್ರ ಹಂಗ ಮಾಡಾಕ ಅವ್ರಿಗೆ ಅದಾಕತ್ತ ಲೈನ್ ಸಿಗಲ್ರಿ, ಅದಕ್ಕೆ. ಈಗ 2 ಕಾಲ್ ಹಾಕಿದ್ರೆ ಯಾರ್ಯಾರು ಮಾತಾಡ್ತೀವಿ ಎಲ್ಲ ಕ್ಲಾಶ್ ಆಗ್ಬಿಡುತ್ತಲ್ಲಪ್ಪ. ಹೆಂಗೆ ಅಂದ್ರೆ 3 ಆಳು ಒಬ್ಬೊಬ್ರು ಒಂದೊಂದು ಮಾತಾಡಕ್ ಶುರು ಮಾಡಿದಾಗ ಯಾರು ಮಾತಾಡಲ್ಲ, ಅವ್ರು ಅಷ್ಟೇ ಮಾತಾಡ್ತಾರೆ. ಸರಿ, ಬೇಗ ಹಾಕಪ್ಪ. ಬೇಗ ಹಾಕ್ತೀನಿ. ನೀವು
ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे ಹಲೋ ಸರ್, ಬಂದ್ರು ನಮ್ ಫ್ರೆಂಡ್. ನಮಸ್ಕಾರ ಫ್ರೆಂಡು, ನಮಸ್ತೆ. ನಮಸ್ತೆ ನಮಸ್ತೆ. ಕೇಳಿಸ್ತಿದ್ಯಾ ನನ್ನ ಧ್ವನಿ? ಕೇಳಿಸ್ತಾ ಇದ್ರಿ. ನೀವು ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ಊಟ್ರಿ? ಊಟ ಆಯ್ತು, ನಿಮ್ದು ಆಯ್ತಾ? ನಮ್ದು ಆತ್ರಿ. ಓಕೆ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ ಕೇಳ್ತಾ ಇದ್ರಿ. ಬಟ್ ನಿಮ್ ಧ್ವನಿ ನಂಗೆ ಜೋರಾಗಿ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ರಿ? ಸ್ವಲ್ಪ ಜೋರ ಮಾತಾಡ್ಬೇಕು. ಈಗ ನೋಡ್ರಿ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಾ ಇದ್ದೀರಿ? ಈಗ ಜಸ್ಟ್ ಈಗ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ. ಅಲ್ಲ ಅಲ್ಲ, ಅಂದ್ರೆ 1 ತಿಂಗಳಿಂದ ಕೇಳ್ತಿದ್ದೀರೋ 2 ತಿಂಗಳಿಂದ ಕೇಳ್ತಿದ್ದೀರೋ? ಹೌದ್ರಿ, ನಾವ್ ಈಗ ಜಸ್ಟ್ ನಮ್ಗೆ ಫ್ರೆಂಡ್ ಹಾಕಿದಕ್ಕೆ ನಾವ್ ನೋಡ್ತೇವೆ. ಆಯ್ತು ಆಯ್ತು, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಊಟ ಆಯ್ತು ಸರ್, ನಿಮ್ದ್ರಿ? ಓ ಆಯ್ತು. ನೀವು ಅಲ್ಲೇ ಇರೋದಾ ಅಥವಾ ದೂರ ಇರೋದಾ ನೀವು? ನಾವು ಒಂದ್ ಸ್ವಲ್ಪ ದೂರ ಅದಾವ ಸರ್. ನಮ್ ಫ್ರೆಂಡ್ ನಾನು 20 ಕಿಲೋಮೀಟರ್ ಇದ್ರಾಗ ಅದಾವ್ರಿ. ಅಂದ್ರೆ ನಾವು ದಿನಾಲು ನಿಮ್ ಜೊತೆ ಮಾತಾಡ್ಬೇಕಂತ ನಾವು ಕಾನ್ಫರೆನ್ಸ್ ಕಾಲ್ ಹಾಕ್ಬೇಕಂತ ಮಾಡಿದ್ರಿ. ಇವತ್ತು ಸಿಕ್ಕಿತ್ತು ಕರೆ ನಿಮ್ದು. ಆಗ್ಲಪ್ಪ. ಸರಿ, ಈಗ ಮಾತಾಡೋದು ಯಾರು ವಿಚಾರ ಹೇಳೋದು? ಅವರು ನಿಮ್ ಫ್ರೆಂಡು? ವಿಚಾರ ಮಾತಾಡ್ಕಂತಾರೆ ಮತ್ತೇನಿಲ್ರಿ. ಓಹೋ, ಮಾತಾಡ್ಲಿಕ್ಕೆ ಹೌದಾ? ದಿನಾ ನಿಮ್ ಬಗ್ಗೆ ಇದಕ್ಕೆ ಮಾತಾಡ್ತೀವಿ. ಅಂದ್ರೆ ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದ ನೀವು? ಹಾ, ಇವತ್ತೇ ಫಸ್ಟ್. ನಿಮ್ ಫ್ರೆಂಡು ನೀವು ಒಂದೇ ಊರವರ ಬೇರೆ ಬೇರೆ ಊರವರ? ಒಂದೇ ಊರ ಅವ್ರಿ. ಒಂದೇ ಊರ್ರಿ ನಾವು. ಒಂದೇ ಊರು, ಬಟ್ ಈಗ ಸ್ವಲ್ಪ ಬೇರೆ ಬೇರೆ ಕಡೆ ಇದ್ದೀರಿ. ಹಾ, ಬೇರೆ ಬೇರೆ ಕಡೆ ಇದ್ದೀರಿ. ನಿಮ್ಮ ಎಷ್ಟು ಕುರಿ ಇದಾವೆ? ನಮ್ಮ ಒಂದ್ 300 ಅಕ್ಕವ್ರಿ, ಅವ್ರ ಒಂದ್ 300 ಅಕ್ಕವ್ರಿ. ಓಹೋ, ಈಗ ನೀವು ಅಲ್ಲಲ್ಲಿ ಹೋಗ್ತಿರಲ್ಲ, ಈಗ ನದಿಗಳು ಅಥವಾ ಕೆರೆಗಳು ಸಿಕ್ಕರೆ ಅಲ್ಲಿ ನೀರ್ ಕುಡಿಸ್ಕೊಂಡ್ಬಿಡ್ತೀರಾ? ಹಾ, ಕೆರೆಗೆ ಒಂದು ಅಲ್ಲಿ ಇಲ್ಲಿ ನೀರ್ ಕುಡಿಸ್ತೀರಿ. ಎಷ್ಟ್ ದಿವ್ಸ ಒಂದ್ಸಲಿ ಮೈ ತೊಳಿತೀರಿ ಕುರಿದವ? ಅವು ಹೆಚ್ಚಿಸ್ಕೊಂತ 6 ತಿಂಗಳ ಸರಿ ಸರ. ಅದನ್ನು ನಾವು ಏನ್ ಮಾಡ್ತೇವ್ರಿ, 6 ತಿಂಗಳ ಒಂದ್ಸರಿ ಉಣ್ಣೆ ಕಟ್ ಮಾಡ್ತೇವ್ ಸರ. ಅದೇ ಕೂದ್ಲು ಅಂದ್ರೆ ಇನ್ನು ಕಟ್ ಮಾಡಿಸ್ತೀರಿ? ಹಾ, ಕುರಿ ಉಣ್ಣೆ ಕಟ್ ಮಾಡ್ತೇವ್ ಸರ. 6 ತಿಂಗಳ ಒಂದೇ ಸರಿ ತೊಳೆದ್ ಸರ. ಅದನ್ನ ದಿವಸ ಹಿಂಗ 2 ದಿವಸ 3 ದಿವಸಕ್ಕೆ ಏನ್ ತೊಳೆದ್ ಸರ. ಹೌದು ಹೌದು ಹೌದು. ಈಗ 6 ತಿಂಗಳಿಗೆ ನಮ್ಮ 300-400 ಕುರಿ ಅಂದ್ಮೇಲೆ ಸರ ನಾವು 6 ತಿಂಗಳಿಗೆ ಅದು ಉಣ್ಣೆ ಕಟ್ ಮಾಡಬೇಕಾದ್ರೆ ಅಷ್ಟೇ ತೊಳಿತೇವ್ ಸರ. ಇದು ಒಂದು ಈಗ ಲೈವ್ ನಾಗ ಬಾಳ ಜನ ಕೇಳ್ತಾರ, ನಾವ್ ಮಾತೆಲ್ಲ ಮಾತಾಡೋದು ಈಗ ಸರ್ ಅಲ್ರಿ? ಹೌದು ಹೌದು, ಎಲ್ಲ ಲೈವಲ್ಲಿ ನೋಡ್ತಿದಾರಪ್ಪ. ಹೌದೌದು, ಅದಕ್ಕೆ ನೋಡ್ತಿದ್ದೆ. ಕೇಳಿದೆ. ಈಗ ನಾನು ಸ್ವಲ್ಪ ಹಳ್ಳಿಯಿಂದಲೇ ಬಂದಿರೋನಾಗಿ ಈಗ ನಮ್ಮಲ್ಲಿ ಒಂದ್ 5-6 ಕುರಿ ಸಾಕಿರೋರು. ಅದು ಕೊಪ್ಪಲು ಒಂದು ತಟ್ಟಿ ಇದನ್ನು ಕೊಪ್ಪಲು ಮಾಡಿ, ಅಂದ್ರೆ ರಾತ್ರಿ ಹೊತ್ತು ಕೂಡ್ಲಿಕ್ಕೆ ಅಲ್ಲಿ 5-6 ಕುರಿಗಳು ಪುಟ್ಟ ಜಾಗದಲ್ಲಿ ಅಲ್ಲೇ ಪಿಚ್ಕೆ ಹಾಕೊಂಡು ಅಲ್ಲೇ ರಿಸರ್ಚ್ ಮಾಡಿಕೊಂಡು ಅವು ಸ್ವಲ್ಪ ಈ ಕಾಲಿನ ಭಾಗದಲ್ಲಿ ಎಲ್ಲ ಕೊಳೆ 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 ಆಗ್ಬಿಡೋದು. ಯಾಕೆ? ಒಂದೇ ಜಾಗದಲ್ಲಿ ಮಲಗ್ತಾವಲ್ಲ ಅಲ್ಲಿ ಕೊಳೆ. ನಿಮ್ಮ ಹಂಗಲ್ಲ, ಅವು ಪಿಚ್ಕೆ ಎಲ್ಲೋ ಇಕ್ತವೆ ಎಲ್ಲೋ ಮಲಗ್ತವೆ, ಹಾಗಾಗಿ ಹೆಚ್ಚು ಕೊಳೆ ಆಗಲ್ಲ ಅನ್ಸುತ್ತೆ ನಿಮ್ಮ ಕುರಿಗಳು ಬೇಗ. ಸರ್ ನಮ್ದು ಹೆಂಗ್ ಗೊತ್ತ, ಇವತ್ತಿನ ದಿವಸ ತರ್ತೀವ, ಬೇರೆ ದಿನ ಇನ್ನೊಂದ್ ದಿನ ನೈಟು ಬೇರೆ ಕಡೆ ಜಾಗ. ನೋಡಿ, ಅದಕ್ಕೆ ಕೊಳೆ ಆಗಲ್ಲ. ನಮ್ದು ಯಾಕೆ ಹಂಗ ಆಗ್ತಿತ್ತು ಅಂದ್ರೆ ಅಲ್ಲೇ ಮಲಗೋದು, ಅಲ್ಲೇ ದಿವಸ ಅಲ್ಲಿಗೆ ಬರೋದು. ಮತ್ತೆ ಏನ್ ನಾವು ಪಿಚ್ಕೆ ಅಂದ್ರೆ ಕಸ ಗುಡಿಸ್ಕೊಬೇಕಾದ್ರೆ ಅಷ್ಟು ಸರಿ ಗುಡಿಸ್ದೇ ಇರ್ಬೋದು, ಅದಕ್ಕೆ ಎಲ್ಲ ಕೊಳೆ ಆಗೋದು ಸ್ವಲ್ಪ. ಬಟ್ ಆಗಾಗ ಕಟ್ ಮಾಡಿಸೋರು ಕುರಿಗಳ್ದ ಹಂಗೆ ಕೆಡಿಕಂಡ್ ಮ್ಯಾಲ ಕೂತ್ಕೊಂಡ್ ಕಟ್ ಮಾಡಿ ತಾನೇ. ಈಗೆಲ್ಲ ಮಿಷನ್ ಬಂದವ ಸರ್. ಈಗ ಜಾಸ್ತಿ ಕತ್ರಿಲೆ ಕಟ್ ಮಾಡಲ್ರಿ. ಹೌದಾ? ಮಿಷನ್ ನಾವು ಕತ್ರಿಲೆ ಮಾಡೋದು ಸರ್. ಕಟ್ ಮಾಡ್ಬೇಕಾದ್ರೆ ಒಳ್ಳೆ ನಮ್ಗ ಕರೆಂಟಿನ ಅನುಕೂಲ ಇಲ್ಲ ಅಲ್ರಿ. ನಾವ್ ಅಷ್ಟಕ್ಕಂದ್ ಕುರಿಗೆ ಈಗ ಅದು ಮಿಷನ್ ಯೂಸ್ ಮಾಡೋದ್ ಆಗಲ್ಲ ಸರ. ಕರೆಂಟಿನ ಸೌಲಭ್ಯ ಇಲ್ಲ, ಇಲ್ಲ ಅದು ಪ್ರಾಬ್ಲಮ್ ಇರೋದಕ್ಕೆ ಸರ ನಾವು ಅದನ್ನ ತಲೆ ಕೆಡ್ಸ್ಕೊಂಡಲ್ಲ. ಏನಂದ್ರೆ ನಮ್ ತಾಯಿ ಎಷ್ಟು ದಪ್ಪ ಪಾಪಿಗಳು, ತಾಯಿಗೂ ಗೊತ್ತಾಗ್ದಂಗ್ ಮಾಡ್ಬಿಟ್ಟಿರ್ತಾರೆ. ತಾಯಿನೂ ಗೊತ್ತಲ್ಲ, ನಮ್ ತಾಯಿ ದಿವಸ ಎಷ್ಟು ದಪ್ಪ ಇರ್ತೈತಿ. ಈಗ ಸಣ್ಣ ಆಗ್ಬಿಟ್ಟೈತಲ್ಲ, ಅದ್ರ ಮಗ್ಳಾಗದಷ್ಟೇ ಮ್ಯಾ ಮ್ಯಾ ಅಂತ ಹೋದ್ರಿ ಅದು ಕುರೇ ಓದಿರ್ತೈತಿ. ನಾನ್ ಮರಿ ಅಂತ ಅದು ಗುರ್ತಿರಿ, ಇದು ನಮ್ಮ ಅವ್ವ ಅಂತ ಇದು ಗುರ್ತಿಡಲ್ಲ ಮರಿ. ಆ ರೀತಿ ಆಗ್ಬಿಡ್ತೈತಿ ಸರ. ಹೌದು, ನಾವು ನೋಡ್ತಿದ್ದೋ ಚಿಕ್ಕ ವಯಸ್ಸಲ್ಲಿ ಇಷ್ಟ ದಪ್ಪ ಇರೋ ಕುರಿ ಕಟ್ ಮಾಡಾದ್ಮೇಲೆ ಇಷ್ಟೇ ದಪ್ಪ ಕಾಣ್ತಾ ಇರುತ್ತೆ. ಅವ್ ಮರಿನೇ ಗುರ್ತಿಗಲ್ಲ ಸರ್, ಅವು ಕೆತ್ತಲಲ್ಲಿ ಹೋಗೋದೇ ಇಲ್ಲ ಮರಿ. ಹೌದು, ತಾಯಿ ದಿವಸ ಉಣ್ಣಿ ದಪ್ಪ ಇರೋದು ಇದೇನ್ ಇಷ್ಟ ಆಗೈತೆ ಬಾಳ ನಾವು ಪರೀಕ್ಷೆ ಮಾಡಿ ಬಂದೇವ್ ಸರ್. ನಾವು ಹಂಗೆ ಅಲ್ವಾ, ಈಗ ಕಟಿಂಗ್ ಶಾಪ್ಗೆ ಹೋಗಿರ್ತೀವಿ, ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಕನ್ನಡಿ ಮುಂದೆ ಹೀರೋ ತರ ಕಾಣ್ತಾ ಇರ್ತೀವಿ. ಮನೆಗ್ ಬಂದ್ ಸ್ನಾನ ಮಾಡಾದ್ಮೇಲೆ ಸಾಧಕ್ ಹೋಗಿಲ್ಲ ಕಣ್ಣಂಗ.
ಅಲ್ಲಿ ಸುದೀಪ್ ಕಣ್ಣಂಗ್ ಕಾಣ್ತಾ ಇರ್ತೀವಿ ಕಟಿಂಗ್ ಶಾಪ್ ಅಲ್ಲಿ ಸ್ನಾನ ಮಾಡ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ. ಹೌದೌದು ಸರ್. ಅಯ್ಯೋ ದೇವ, ಭಾಳ ಖುಷಿ. ಅಂದ್ರೆ ನಾನು ಸ್ವಲ್ಪ ನಾನು ಕುರಿಯೆಲ್ಲ ಮೇಯಿಸ್ತಾ ಇದ್ದೆ, ಹಾಡು ಮೇಯಿಸ್ತಾ ಇದ್ದೆ. ಸರ್ ನಾವ್ ಕೇಳ್ತೀವಲ್ಲ, ನೀವು ಕುರಿಯರ ಬಗ್ಗೆ ಕೇಳೋಟಿಗೆ ಬಹಳ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. ಅಯ್ಯೋ ಹೋದ್ವಾರ ಯಾರೋ ಲವ್ ಸ್ಟೋರಿ ಅವ್ರು ಬಂದಿದ್ರಪ್ಪ ಸರ್ ನಾನು ಅವ್ರು ನೋಡಿದೀನಿ ಸರ್ ಅವ್ರನ್ನ. ಹೌದಾ? ನೋಡಿದೀನಿ. ಅವ್ರು ಇಲ್ಲಿ ಕುರಿ ಮೇಯ್ಸಕ್ಕೆಲ್ಲ ಬರ್ತಾರ, ಇಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟ್ ಬರ್ತಾರ. ರವಿ ಅವ್ರು ಲವ್ ಸ್ಟೋರಿ ಬಗ್ಗೆ ಹೇಳಿದ್ರಲ್ರಿ ಸರ್ ಮನ್ಯಾಗ. ಹೌದು ಹೌದು. ಡೈಲಾಗ್ ಹೇಳ್ತಿದ್ರಲ್ರಿ, ತಾಳಿ ತಗೊಂಡ್ ಹೋಗಿದ್ದೆ. ತಾಳಿ ತಗೊಂಡ್ ಹೋಗಿದ್ದೆ, ಹೊತ್ತುನ ಹಾಕಿ ಬಂದೆ ಅಂದ್ರಲ್ರಿ ಸರ್. ಅಯ್ಯೋ ಮನೆಗೆ ಇಡ್ಲಿ ಕಟ್ಸ್ಕೊಂಡು ಹೋದಂಗೆ ಹೇಳ್ತೀಯಲ್ಲ. ನಾವು ಡೈಲಾಗ್ ಬಾರಿ ಇಷ್ಟ ಆದ್ರಿ ಸರ್ ನಮ್ಗೆ. ಡೈಲಾಗ್ ಬಾರಿ ಇಷ್ಟ ಆದವರು. ಏನ್ ಚೆನ್ನಾಗ್ ಹೊಡಿತಾರ ಸರ್ ಅವರು, ಬಾರಿ ಚೆನ್ನಾಗ್ ಹೊಡ್ತಾರೆ ಸರ್. ಸೂಪರ್. ಅವರು ಕರೆನ್ಸಿ ಹಾಕ್ಸ್ಕೊಳೋದೇ ನಿಮ್ ಕಾರ್ಯಕ್ರಮ ನೋಡ್ಲಿಕ್ಕೆ ಅಂತಾರೆ. ಸರ್ ಅವ್ರದೇ ಬೇರೆ ಸರ್, ನಮ್ದೇ ಬೇರೆ ಸರ್. ಅವರು ಈಗ ದುರ್ಗ ಕಡೆ ಬರ್ತಾರ, ನಾವು ಸಂಚಾರಿ ಕುರುಬ್ರ ಅಂತ. ಅವರು ಕೃಷ್ಣ ಗೊಲ್ರ ಅವ್ರು. ಓಕೆ 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 ಓಕೆ. ಇರ್ಲಿ ನೋಡಿ, ನಿಮ್ಮ ಕೆಲ್ಸದ ನಡುವೆಯೂ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಮಯ ಮಾಡ್ಕೊಂಡಿದ್ದೀರಿ. ನೋಡಿ ದೇವ್ರ ದಯೆ, ಇವತ್ತು ನಿಮ್ ಜೊತೆ ನಗು ಅವಕಾಶ, ಮಾತಾಡೋ ಅವಕಾಶ. ನಾವ್ ದಿವಸ ಮಾತಾಡ್ತೀವ್ರಿ ನಿಮ್ ಜೊತೆಗೆ. ಫೋನ್ ಹಚ್ಬೇಕು, ನಾವೊಂದ್ ಮಾತಾಡ್ಬೇಕು, ಹಂಗ ಹಿಂಗಂತ ನಮ್ ಬಗ್ಗೆ ಏನಾದ್ರು ಹೇಳ್ಕೇಬೇಕಂತ. ಅಯ್ಯೋ ನನ್ ತುಂಬಾ ಅಂದ್ರೆ ಇಲ್ಲಿವರೆಗೂ ಒಂದ್ 5-6 ಅಥವಾ ಒಂದ್ 7-8 ಈ ತರ ಕುರಿ ಮೇಯಿಸುವ ಆ ಜನರೇ ಮಾತಾಡಿದ್ದೀನಿ ನಾನು. ತುಂಬಾ ಅನುಭವ ಇದೆ ಅವ್ರ ಜೊತೆ ಮಾತಾಡಿ ಮಾತಾಡಿ ಮಾತಾಡಿ. ಸರ್ ನಮ್ ಫ್ರೆಂಡ್ ಒಂದ್ಸರಿ ಮಾಡಿದ್ರಿ ಇವಾಗ ಒಂದ್ 4-5 ವರ್ಷ ಹಿಂದೆ, ಮಹೇಶ್ ಅಂತ. ಹೌದಾ? 18 ವರ್ಷ ಅಂತ ಹೇಳಿದ್ರಲ್ರಿ. ನೋಡಿ, ಹೌದು 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 ಹೌದು, ಅಲ್ಲೂ ಮಾತಾಡಿದ್ರು. ನೆನಪಾಯ್ತು. ನಮ್ಮೂರ ಸರ್ ಅವರು, ನಮ್ ಫ್ರೆಂಡ್ ಅಂತ. ಇದೇನು ಒಬ್ರಿಗೊಬ್ರು ಎಲ್ಲ ಮಾತಾಡ್ಕೊಂಡ್ ಮಾಡ್ತೀರಾ ಹೆಂಗೆ? ಹ್ಞೂ ಸರ್, ನಾವು ಆಗ್ಲೆಲ್ಲ ನಿಮ್ ಬಗ್ಗೆ ಮಾತಾಡ್ತೀವಿ. ಸೋನಾ ಸರ್ ಹಚ್ಬೇಕ್ರಿ, ಮಾತಾಡ್ಬೇಕು ಅಂತ. ನೋಡಿ, ನಿಮ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನನ್ನ. ಥ್ಯಾಂಕ್ ಯು. ಸರ್ ನಾನು ಅವ್ರಿಗೆ ಫೋನ್ ಮಾಡ್ಬೇಕಂತ, ನಮ್ಮ ಫ್ರೆಂಡ್ ಫೋನ್ ಮಾಡ್ಬೇಕಂತ ಫೋನ್ ಅವ್ರದೇ ಫೋನ್ ಬಂತು ಇವಾಗ, ಅದಕ್ಕೆ ಗಡ ಲೈನ್ ಹಾಕ್ಬಿಟ್ಟೆ. ಓಕೆ 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 ಓಕೆ, ಆಯ್ತು, ಸಂತೋಷ. ಬನ್ನಿ ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದಾಗ ಆಶ್ರಮಕ್ಕೆ ಬನ್ನಿ. ನಿಮ್ಮ ಆ ಕೆಲಸ ಅಥವಾ ಇಲ್ಲಿ ಬರ್ತೀರಿ ಸರ್? ಇಲ್ಲಿ ಒಂದಿನ ಎಲ್ಲಾರು ಊರಿಗೆ ಹೋಗಿ ಬರ್ಬೇಕಂದ್ರೆ ಆಗಲ್ಲ ನಮ್ಗೆ, ಇಲ್ಲಿ ಬೆಂಗಳೂರಿಗೆ ಬರ್ಬೇಕೈತೆ ಸರ್. ಇರ್ಲಿ ಪಾಪ. ನೋಡಿ, ನೀವು ಊರೂರು ಸುತ್ತುತ್ತಾ, ನನಗನ್ಸುತ್ತೆ ಆಗಿನ ಕಾಲದಲ್ಲಿ ಬುದ್ಧ ಭಗವಾನರು ಊರೂರು ಸುತ್ತಿ ಜ್ಞಾನ ಹಂಚಿದಂಗೆ ನೀವು ಊರೂರು ಸುತ್ತಿ ನಿಮ್ಮ ಕುರಿ ಮಂದೆಗಳಿಗೆ ಪ್ರಪಂಚವನ್ನು ತೋರಿಸಿ, ನೀವು ನೋಡಿ ಎಂತೆಂಥ ಜನರು ನೋಡ್ತಾ ಇರ್ತೀರ, ಎಷ್ಟು ಊರುಗಳು ನೋಡ್ತೀರಾ ನೀವು. ಅಂದ್ರೆ ವಾತಾವರಣ ದಿನಕ್ಕೂ ನಿಮಗೆ ಬದ್ಲು ಅಲ್ಲ. ಇವತ್ತು ಇಲ್ಲಿದ್ರೆ ನಾಳೆ ಅಲ್ಲಿ, ನಾಳೆ ಅಲ್ಲಿ, ನಾಳೆ ಅಲ್ಲಿ. ಒಂಥರ ಪಕ್ಷಿಗಳ ತರ ನೀವು ಸ್ವಾತಂತ್ರ್ಯರು. ಇದೇ ಮನೆ, ಇಷ್ಟೇ ಕಾಂಪೌಂಡು ಅಂತ ಇಲ್ಲ ನಿಮಗೆ. ನಮ್ ಕುರುಬ್ರದ್ದು ಏನ್ ಕಷ್ಟ ಸರ್ ಗೊತ್ತಾ? ಪ್ರತಿ ದಿನಾಲು ಬೇಸಿಗೆ ಬೇಕು, ಪ್ರತಿ ದಿನಾಲು ನಮ್ಗೆ ಇದೇ ಅನ್ನೋದಿರೋದಲ್ರಿ ಸರ್. ನಮ್ಗೆ ಇದನ್ನ ನೆಮ್ಮದಿಯಾಗಿರ್ತೀವಿ ಅನ್ನೋದು ಇರಂಗಿಲ್ರಿ. ಅಲ್ಲಿ ಹೊಲ್ದಾಗ ಕುರಿ ಬಿಟ್ರೆ ಅಲ್ಲಿ ಯಾರು ಬೈತಾರೋ, ಇಲ್ಲಿ ಯಾರು ಬಿಟ್ರೆ ಎಲ್ಲಿ ಬೈತಾರೋ, ಇದೇ ನಮ್ಗೆ. ಈ ಬೆಳೆಗಳಿದ್ದಂತ ಕಾಲದಲ್ಲಂತೂ ಇನ್ನೂ ಕಷ್ಟ. ಅಲ್ಲೋಗಿ ಕುರಿ ಓಡ್ಬಿಡ್ತವೆ, ಅದನ್ನ ಓಡಿಸ್ಕೊಂಬರೋ ವರ್ಷಕ್ಕೆ ಅರ್ಧ ಬೆಳೆ ಏನೋ ಅಲ್ಲಿ ಬೆಳೆ ಹಾಕಿರೋರು ಒಂದು ಮಾತಂದು ಬಿಡ್ತಾರೆ. ಬೆಳಿಗ್ಗೆ ಊಟ ಮಾಡಿ ಕುರಿ ಹೊಡ್ಕೊಂಡ್ ಹೋದ್ರೆ ಸಾಯಂಕಾಲ ಬರೋ ಮಟ ಒಂದ್ 25-30 ಕಿಲೋಮೀಟರ್ ಆಗಿರ್ತೈತಿ ನೋಡ್ರಿ ಓಡಾಡ್ ನಮ್ಗೆ. 25-30 ಕಿಲೋಮೀಟರ್ ಓಡಾಡ್ಬಿಟ್ಟಿರ್ತೀವಿ ಮಿನಿಮಮ್ ರೀ ಸರ್. ಓಡಾಡ್ಬೇಕಲ್ರಿ, ಹಗ್ಲೆಲ್ಲ ಓಡಾಡ್ಬೇಕಲ್ರಿ. ಎಲ್ಲ ಕಡೆ ಮೇವಿರೋದಿಲ್ಲ, ಮೇವಿರೋ ಕಡೆ ಕುರಿಗಳನ್ನ ಕರ್ಕೊಂಡು ಹೋಗ್ಬೇಕು. ಮೇವುದ ಈಗ ನಾವ್ ಒಂದು ತಕ್ ತರ್ಬಿಟ್ಟಿವ, ಇನ್ನೊಂದ್ ಒಂದ್ 3-4 ಕಿಲೋಮೀಟರ್ ಹೋಗ್ಬೇಕ್ರಿ. ಸರ್ ಬಹಳ ಸಂತೋಷ. ಇರ್ಲಿ ಅದೇನೇ ಇರ್ಲಿ, ಬಟ್ ನಿಮ್ಮ ಜೀವನ ಕಷ್ಟ ಹೌದು, ಆದ್ರೆ ಅದರಲ್ಲೇ ನೀವು ತೃಪ್ತಿ ಕಂಡುಕೊಂಡು, ಈಗ ನೋಡಿ ತಾಯಿ ತಂದೆ ಎಲ್ಲ ಒಟ್ಟಿಗೆ ಇದ್ದೀರಿ, ಸ್ನೇಹಿತರಿದ್ದಾರೆ, ಕುರಿಗಳಿದ್ದಾವೆ, ಏನೋ ಒಂದೊಳ್ಳೆ ಜೀವನ, ಯಾರಿಗೂ ತೊಂದರೆ ಕೊಡದೆ ನಿಮ್ಮ ಬದುಕನ್ನು ನೀವು ನೋಡಿಕೊಂಡು, ಅದಕ್ಕೆ ಕುರುಬರು ನಾವು ಕುರುಬರು ಅಂತ ಒಂದು ಹಾಡಿದೆಯಲ್ಲ, ಹಂಗೆ ಈ ದೊಡ್ಡ ಜನರ ಆಟಗಳು, ದೊಡ್ಡ ಜನರ ಆಡಳಿತಗಳು ಏನೇ ಹೊರಗಡೆ ಸಾವಿರ ಇರ್ಲಿ, ನಿಮ್ ಪಾಡಿಗೆ ನೀವು ಹೋಗ್ತೀರಿ. ಇವರು ಈಗ ರೀಸೆಂಟ್ ಆಗಿ ಇವರು ಸರಿಗಮ್ಮಕ್ಕೆ ಹೋಗಿದ್ರಲ್ರಿ, ಬಾಳ ಬೆಳಗುನ್ ಜನರು, ಅವರು ನಾವೆಲ್ಲ ಜೊತೆಗೆ ಕುರಿ ಮೇಯಿಸಿದ್ರಿ. ಓ ಹೌದಾ? ಹೌದು 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 ಹೌದು, ಸಂತೋಷ. ಒಳ್ಳೇದು. ನಿಮ್ಮ ಉತ್ತರ ಕರ್ನಾಟಕ ಜಾನಪದ ಹಾಡುಗಳು ನಾನು ಹಾಗಾಗಿ ಕೇಳ್ತಾ ಇರ್ತೀನಿ, ಬಹಳ ಚೆನ್ನಾಗಿರ್ತವೆ. ಬಟ್ ಕೆಲವೊಬ್ಬರಂತೂ
ಸ್ವಲ್ಪ ಭಾಷೆಯಲ್ಲಿ ತೀರಾ ಕೆಳಮಟ್ಟಕ್ಕೆ ಇಳಿದು ಬಿಡ್ತಾರೆ. ನನಗೆ ಅವಾಗ ಬೇಜಾರು ಅನ್ಸ್ಬಿಡುತ್ತೆ. ಯಪ್ಪ ಜಾನಪದ ಎಷ್ಟು ಒಳ್ಳೆ ಇದಪ್ಪ. ಅಲ್ಲ, ಒಳ್ಳೆ ಒಳ್ಳೆ ಪದಗಳನ್ನು ಕಟ್ಟುತ್ತಾರೆ, ನಾನು ಕೇಳಿದ್ದೀನಿ. ಅದ್ರಲ್ಲೂ ಒಂದೊಂದು ಕೆಟ್ಟ ಪದಗಳು ಹೌದು, ಕಟ್ತಾರೆ ಸರ್. ಕೆಟ್ಟದ್ದು ಒಂಚೂರು ಆ ಕಡೆ ಗಮನ ಕೊಡದೆ ಹೋದ್ರೆ ಉತ್ತರ ಕರ್ನಾಟಕ ಅಂದ್ರೇನೆ ಆ ಥರ ಹಾಡುಗಳು ಒಂದಂಗೆ ಆಗ್ಬಿಡುತ್ತೆ ಮುಂದೆ. ನಾವು ಇಲ್ಲಿ ಬಂದ್ ಬಾಳ ವರ್ಷ ಆತಲ್ರಿ, ನಮ್ಗೆಲ್ಲ ತಳದ್ ಭಾಷೆನ ಮರ್ತ್ ಬಿಟ್ಟಿ. ಆಕಡೆ ಭಾಷೆ ನಾವ್ ಇಲ್ಲೇ ನಮ್ ಜೊತೆ ನಮ್ಮ ಫ್ರೆಂಡ್ ಸರ್ಕಲ್ ಮಾತಾಡ್ತೀವ್ರಿ. ಈ ನಮ್ಮ ಮನೆಯಲ್ಲಿ ಎಲ್ಲ ಮಾತಾಡ್ತೀವಿ. ಈಗ ನಿಮ್ ಜೊತೆಗೆಲ್ಲ ನಾವೆಲ್ಲ ಬಂದ ಹೊಂದ್ಕೊಂಡ್ಬಿಟ್ಟಿವಲ್ಲ ಈ ಕಡೆ ಎಲ್ಲ ಈ ಕಡೆ ಭಾಷೆಗೆ. ನೋಡಿ, ನಮ್ಮ ಭಾಷೆ ಥರನೇ ಇದೆ ಈಗ ನಿಮ್ದು. ಹಾ ಅದೇ ನಾವೆಲ್ಲ ಇಲ್ಲ ಫುಲ್ ಅದೇ ಮಾತಾಡ್ತೀವಲ್ರಿ ಸರ್. ಅಷ್ಟೇ ಅಷ್ಟೇ, ಅದು ಭಾಷೆ ನೋಡಿ. ಅದಕ್ಕೆ ಹೇಳ್ತಾರಲ್ಲ, ಸ್ವಲ್ಪ ಒಂಚೂರು ಪದಗಳ ಅರ್ಥಗಳಲ್ಲಿ ಒಂಚೂರು ಬೇರೆ ಬೇರೆ ಇದ್ರು ನಾವ್ ನೋಡ್ತೀವಲ್ರಿ ಸರ್, ಅವ್ರ ಭಾಷೆನ ಅರ್ಥ ಆಗಲ್ಲ ನಿಮಗೆ. ಅವ್ರ ಹಂಗ ಸ್ಪೀಡ್ ಆಗಿ ಮಾತಾಡ್ತಾರೆ, ನಮ್ಗೆಲ್ಲ ಅರ್ಥ ಆಗತ್ತೆ, ನಿಮ್ಗೆ ಅರ್ಥ ಆಗಲ್ರಿ. ನೀವ್ ಹೇಳ್ತಿರಲ್ಲ. ನಾನು ಒಂದ್ ನಿಮಿಷ ಇರಿ ಅಂದ್ಬಿಟ್ಟು ಮತ್ತೆ ಅದೊಂದು ಇನ್ನೊಂದ್ಸಲಿ ರಿಪೀಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಗೊತ್ತಾದ್ರೆ ತಾನು ನಾನೇನೋ ಹೇಳಲಿಕ್ಕೆ ಸಾಧ್ಯ. ಹೌದ್ರಿ, ಅದ್ ನಮ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ನಮ್ಗೆಲ್ಲ ಗೊತ್ತಾಗಿರ್ತೈತ್ರಿ ಅದು. ಅಯ್ಯೋ, ನನಗೆ ಒಂಥರ ಇರ್ಸು ಮುರ್ಸು ಪಾಪ. ಅಯ್ಯೋ, ನಮ್ಮ ಭಾಷೆ ನೋಡಪ್ಪ, ಇವ್ರು ಹೆಂಗೆ ಇದನ್ನು ಕೇಳ್ತಾರಲ್ಲಪ್ಪ ನಂಗೆ ಆಗ್ಬಿಡುತ್ತೆ. ಈಗ ನನಗೆ ಗೌರವ ಇದೆ, ಆದ್ರೆ ನನಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ನಾನು ಒಂದೊಂದ್ಸಲಿ ಪುನರ ಕೇಳ್ತೀನಿ. ಏನಂದ್ರೆ ಇಂಥ ಇನ್ನೊಮ್ಮೆ ಕೇಳ್ತಾ ಇರ್ತೀನಿ. ಬಟ್ ಅದರ್ವೈಸ್ ಆ ಭಾಷೆಯ ನಾನು ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದವರೇ ಬಹುತೇಕ ಇಲ್ಲಿ ಬರೋದು. ಉತ್ತರ ಕನ್ನಡದವ್ರು ಮಾತಾಡ್ತಾರೆ ಸರ್. ಬಹುತೇಕ 100ರಲ್ಲಿ ಒಂದು 70 ಅವರೇ ಇರ್ತಾರೆ ಸರ್. ಪಾಪ ಯಾಕಮ್ಮಲ್ಲ ಅವ್ರ ಮಾತಾಡೋ ಸ್ಟೈಲ್, ಯಾಕಮ್ಮಲ್ಲ ನಾ ಈಗ ಮಾಡೀನು ಅಂತ, ನಾನ್ ದೌಡ ನಿಮ್ಗೆ ಫೋನ್ ಎತ್ತಲಿಲ್ಲ ನೀವ ಅಂತ, ನಾ ಏನೋ ಮಾಡಕ್ ಹೋದ ದೌಡ್ ಬತ್ ನಿಮ್ಗ ಅಂತ ನಿಮ್ಗೆ ಅರ್ಥ ಆಗಲ್ರಿ. ಅವಾಗ ರೀ ಅಂತಾರೆ, ರೀ ಅಂತಾರೆ. ಪಾಪ ಅವರು ಕರೆ ಮಾಡೋಕ್ಕಿಂತ ಮುಂಚೆಲೆ ಮೊದಲೇ ರೆಡಿ ಆಗ್ಬಿಡ್ತಾರೆ. ಓಕೆ, ಇವ್ರು ಆ ಕಡೆಯವರು, ನಾವೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಅವರು ಟ್ರೈ ಮಾಡ್ತಾರೆ ನಮ್ಮ ತರ ಮಾತಾಡ್ಲಿಕ್ಕೆ. ಪಾಪ ಸರ್, ನಮ್ ಫ್ರೆಂಡ್ ಇದೇ ತರ ಕೇಳಿದ್ದ. ಈಗ ನಾನು ಊರ್ ಜಿಲ್ಲಾ ಎಲ್ಲ ಹೇಳಿದ್ನಲ್ಲ, ಅವರು ಸೀದಾ ಹಂಗೆ ಹೇಳಿದ್ರು, ಇನ್ನು ಪಿನ್ ಕೋಡ್ ಹೇಳಿ ಅಂತ ಹೇಳಿದ್ರಲ್ಲ ಅವಾಗ. ಹೌದೌದು, ಒಂದ್ ಕಡೆ ಪಟ 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 ಹೇಳ್ಬಿಟ್ಟಿರ್ತಾರೆ. ಇರ್ಲಿ ನನಗೆ ಅಂದ್ರೆ ಅವ್ರ ಭಾವನೆ ಮುಖ್ಯ ಆದಾಗ ಭಾಷೆಯಲ್ಲಿ ಏನೋ ಏರುಪೇರಾದ್ರೂ ನಾನು ಸಹನೆ ಮಾಡಬಲ್ಲೆ. ನನಗೆ ಅವ್ರ ಭಾವನೆ ಕೇಳಿಸ್ಕೊಡೋ ಮನ್ಸೇ ಇಲ್ಲ ಅಂದ್ರೆ ಅವ್ರು ಎಂತ ಅಮೃತ ಭಾಷೆಯಲ್ಲಿ ಹೇಳಿದ್ರು ನಾನು ತಯಾರಿರಲ್ಲ ಅಲ್ವಾ. ಮನ್ಸಿರ್ಬೇಕು, ಅವ್ರ ಕಷ್ಟ ಕೇಳಬೇಕು ಅಂತ ನನ್ಗೆ ಆಸೆ ಇದ್ರೆ ಅವ್ರ ಮಾತು ಸ್ವಲ್ಪ ಅರ್ಥ ಆಗದೆ ಇದ್ರು ನಾನೇ ಬಿಡಿಸಿ ಕೇಳ್ತೀನಿ. ಯಾಕೆ? ನನ್ಗೆ ಆಸೆ ಅವ್ರ ಕತೆ ಕೇಳಬೇಕಂತ, ಅಷ್ಟೇ ಅಲ್ವಾ. ನನ್ಗೆ ಅವ್ರ ಊಟಕ್ಕೆ ಇಕ್ಕಬೇಕು ಅಂತ ನನ್ನ ತಲೆಯಲ್ಲಿದ್ದರೆ ಎರ್ರಿ ಕೂತ್ಕೊಳ್ಳಿ ಅಡುಗೆ ರೆಡಿ ಮಾಡ್ತೀನಿ ಅಂತ ಅವ್ರನ್ನ ಕೂರಿಸಿ ರೆಡಿ ಮಾಡ್ತೀನಿ, ಊಟ ಬಡಿಸ್ತೀನಿ. ನನಗೆ ಅವ್ರನ್ನ ಊಟಕ್ಕೆ ಇಕ್ಕಕ್ಕೆ ಅಷ್ಟು ಇಷ್ಟ ಇಲ್ಲ ಅಂದರೆ ಬೇಡ ಬಿಡವ ಊಟ ಅಂದ್ರೆ ಸಾಕು ಆಯ್ತಾ ಹೊರಡಿ ಅನ್ಬಿಡ್ತೀನಲ್ವಾ. ನನ್ನ ಮನಸ್ಸಲ್ಲಿ ಇರಬೇಕದು. ಹಂಗಿದ್ದಾಗ ಯಾವ ಇವಾಗೆಲ್ಲ ಅರ್ಥ ಆಗಿ ಸರ್, ಅವ್ರ ಭಾಷೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿರಲ್ಲ ಇವಾಗ. ಈಗಂತೂ ಅರ್ಥ ಮಾಡ್ಕೊಳ್ತೀನಿ. ಇರ್ಲಿ ಆಲ್ಮೋಸ್ಟ್ ಒಂದು ವಾರದ ಕಾರ್ಯಕ್ರಮದಲ್ಲಿ ಒಂದು 2-3 ಅಂತವ್ರು ಆ ಭಾಷೆಯಲ್ಲಿ ಇರ್ತಾರಲ್ವಾ, ರೂಢಿ ಆಗ್ಬಿಡಿ. ಈಗ ನಿಮ್ಗೆ ನಾವು ಈ ಕಡೆ ಇದ್ದು ಹೆಂಗ್ ಈ ಭಾಷೆ ರೂಢಿ ಆಗಿದ್ಯೋ ನನಗೆ ಆ ಭಾಷೆ ಈಗ ರೂಢಿ ಆಗಿದೆ. ಗ್ರೇಟ್ ಒಳ್ಳೇದಾಗ್ಲಿ. ಹಾಗೆ ಕರೆ ಮಾಡ್ತಾ ಇರಿ ನಿಮ್ ಫ್ರೆಂಡ್ಗೂ ನಿಮ್ಗೂ. ಥ್ಯಾಂಕ್ ಯು ಸರ. ನಿಮ್ ಜೊತೆ ಮಾತಾಡ್ಬೇಕ್ರಿ ನಾವು. ಇವ್ರು ನಮ್ ಫ್ರೆಂಡ್ ಮಾತಾಡ್ತಾರ. ಹೇಳಿ ಸರ, ನಿಮ್ ಪ್ರೋಗ್ರಾಮ್ ನೋಡಕ್ ಬಾಳ ದಿನ ಆತ್ರಿ. ನಿಮ್ ಜೊತೆ ಮಾತಾಡ್ಬೇಕಂತ ಮೊನ್ನೆ ನಾನು ಇವನು ಬೀರಾ ನಾನು ಮಾತಾಡ್ತಿದ್ದೀವ್ರಿ. ಇವನ ಹೆಸರು ಬೀರಾ, ನನ್ನ ಹೆಸರು. ಮೊನ್ನೆ ನೀವೆಲ್ಲಾ ಪ್ರೋಗ್ರಾಮ್ ಮಾಡೋದೆಲ್ಲ ನೋಡ್ತೇವ್ರಿ ಸರ. ನೀವೆಲ್ಲಾ ಹೇಳೋದು ಕೇಳೋದು ಎಲ್ಲಾ ಚೆನ್ನಾಗಿ ಹೇಳ್ತೀರಾ ಅನ್ನೋದಕ್ಕೆ ನಾವು ನಿಮ್ ಜೊತೆ ಮಾತಾಡ್ಬೇಕಂತ ಬಾಳ ದಿನದಿಂದ ಕಾಯಕತ್ತಿದ್ವಿ. ಇಬ್ಳಾರು ಕಾಲ್ ಮಾಡ್ಬೇಕು ಆಗೋದಿಲ್ಲ. ಒಂದ್ಸಲ ಮಾಡ್ಬೇಕಂದ್ರೆ ಫೋನ್ ಚಾರ್ಜ್ ಇರಲ್ಲ, ಅಲ್ಲಿ ಇಲ್ಲಿ ಕೆಲಸ ಇರ್ತವೆ, ಮರೆ ಬಿಡೋದು ಅದು ಇದು. ನಿಜ. ಅದಕ್ಕಾಗಿ ನಮ್ದು ಟ್ರೈ ಮಾಡಕ್ಕೆ ಆಗ್ತಿದ್ದಿಲ್ಲ. ಈ ಟೈಮ್ದಾಗ ಇವನು ಹಚ್ಚಿರೋ ಲೈವ್ಗಲ್ಲಿ ಆಗಲೇ ನಾನು ಲೈವ್ ನೋಡಿ ನಮ್ ಫೋನ್ ತಗೊಂಡ್ ಹಚ್ಚಿದ್ವಿ ನೋಡಿ ಸರ ನಿಮ್ಗೆ. ಓ, ಲೈವ್ ಅಲ್ಲಿ ಅಂದ್ರೆ ಅಚಾನಕ್ ಆಗೈತ್ರಿ ಈಗ. ನಾನ್ ಅವ್ರಿಗೆ ಮಾಡಕ್ ಹೋಗಿನಿ, ಅವ್ರು ನನಗೆ ಫೋನ್ ಹಚ್ಚಿ ಅಂತ ಹೇಳಕ್ ನನಗ್ ಮಾಡ್ಯಾರ. ತಗೊಳಪ್ಪ ನಾನು ನಾಳೆ ಮಾಡ್ಬಿಟ್ಟಿದ್ನಿ ಅಂದ್ರ. ಅಲ್ಲೇ ಮಾಡ್ಬಿಟ್ಟಿ ಅಂತ ನಾನು ಹೇಳಲಿಲ್ಲ ಅವ್ರಿಗೆ. ಸೊನ್ನ ಸರ್ ಮಾತಾಡಕತ್ತಾರ ಅಂತ ಅಷ್ಟೇ. ಅವ್ರು ಏನು ಕೇಳಲಿಲ್ಲ, ಪೂರ್ತಿ ಲೈನ್ಗೆ ಹಾಕಿಬಿಟ್ಟು ನಾನು. ಅರೆ ನಿಮ್ಮ ಈ ರಾತ್ರಿಯ ಸಮಯದಲ್ಲಿ ಅದಕ್ಕಷ್ಟು ಮಹತ್ವ ಕೊಟ್ಟಿದ್ದೀರಿ ಅಥವಾ ಅದನ್ನ ನೆನಪು ಮಾಡ್ಕೊಂಡಿದ್ದೀರಿ, ಅದಕ್ಕೆ ನಾನು ಥ್ಯಾಂಕ್ ಯು. ಬಹಳ ದಿನದಿಂದ ನಾವು ಮಾತಾಡ್ಬೇಕು ಸರ್ ಜೊತೆಗೆ ಮಾತಾಡ್ಬೇಕು ಅಂತ ನೀವೆಲ್ಲ ಹೇಳ್ತಿದ್ದೀರಲ್ಲ, ಅದಕ್ಕಾಗಿ ನಾವು ಒಂದ್ಸಲ ಮಾತಾಡೋಣ ಸರ್ ಜೊತೆಗೆ ಅಂತೇಳಿ. ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಒಳ್ಳೇದಾಗ್ಲಿ.
ನಿಮ್ಮ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯಿತು. ನಿಮ್ಮ ಆ ಕುರಿ ಬಗ್ಗೆ ಅಂದರೆ ನೋಡಿ ಎಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಅದೆಲ್ಲ ನಾವು ಬಾಲ್ಯದಲ್ಲಿ ನೋಡಿದ್ದು, ಬಟ್ ನಿಮ್ಮಿಂದ ಬಂದಾಗ ಅದೊಂಥರ ಶಂಖದಿಂದ ತೀರ್ಥ ಬಂದಂಗೆ. ನೀವೇ ಸ್ವಯಂ ಅಲ್ಲಿ ಇದ್ದು ನೋಡೋರಾಗಿ ನಿಮ್ಮಿಂದ ಅದು ಬಂದಾಗ ನನಗೆ ಇನ್ನೂ ಬಾಲ್ಯದ ವಿಚಾರಗಳು ನೆನಪಾದಂಗೆ ಆಯಿತು. ಬಹಳ ಸಂತೋಷ. ಶುಭವಾಗಲಿ. ಮತ್ತೆ ಸಿಗೋಣ. ಅಲ್ರಿ ಸರ್, ಹೇಳಿ 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 ಸರ್, ನೀವು ಫಸ್ಟಿಗೆ ಕುರಿ ಪರಿ ಎಲ್ಲ ಮೇಯಿಸ್ತಿದ್ರಿ ಅಂತಲ್ಲರಿ? ಓ ಹೌದು ಸರ್. ನಮಗೆ ಶನಿವಾರ ಭಾನುವಾರ ಬಂದ್ರೆ ನಮ್ಮ ಮನೇಲಿ ಅಂದ್ರೆ ಅಜ್ಜಿ ಮನೇಲಿ ಅಲ್ವಾ ನಾನು ಬೆಳೆದಿದ್ದು, ಅಲ್ಲಿ 1-2 ಕುರಿ, 1-5 ಮೇಕೆ, ಸ್ವಲ್ಪ ಎಲ್ಲ ಮಿಕ್ಸ್. ಅವನ್ನ ಹೊಡ್ಕೊಂಡು ಒಂದು ಬೆಳಿಗ್ಗೆ 10:30-11 ಗಂಟೆಗೆ ಹೊರಟ್ರೆ ಅದು ನೆನಪಾಗೋಯ್ತಲ್ಲ ಈಗ ಮತ್ತೆ? ಎಲ್ಲ ನೆನಪಾಯ್ತು ಸರ್. ಈಗ ನೋಡಿ, ನನಗೆ ಯಾರೋ ಹಳ್ಳಿಯವರು ಬಂದು ಅವ್ರ ದುಃಖ ಹೇಳ್ಕೊಬೇಕಾದ್ರೆ ನನಗೆ ಅದೆಲ್ಲ ಹೆಂಗೆ, ಈಗ ನಾನು ಹೇಳಿದೆ ಉಣ್ಣೆ ಕುಕ್ಕೋದಾಗಿರ್ಬೋದು, ಕುರಿ ಕೂದಲು ಕಟ್ ಮಾಡಿಸೋದಾಗಿರ್ಬೋದು, ಅಥವಾ ಅವುಗಳ ಮೈ ತೊಳೆಯೋದಾಗಿರ್ಬೋದು, ಅವುಗಳಿಗೆ ಈ ಏನೋ ಒಂದು ಹಬ್ಬ ಬಂದ ಅದಕ್ಕೆ ಬೆಳಿಗ್ಗೆ ಮೇವು ತಿನ್ನಿಸೋದಾಗಿರ್ಬೋದು, ಅವುಗಳಿಗೆ ಬೇವಿನ ಸೊಪ್ಪು ಕಡ್ಕೊಂಬಂದು ಹಾಕೋದು, ಅಣಸಿನ ಸೊಪ್ಪು ಕಡ್ಕೊಂಬಂದು ಹಾಕೋದು, ಅಂದರೆ ಇವೆಲ್ಲ ನನಗೆ ಹೆಂಗೆ ಬೇಗ ಅರ್ಥ ಆಗುತ್ತೆ. ನಾನು ಅಲ್ಲಿಂದ ಬಂದವನು, ನಾನು ಅವೆಲ್ಲ ನೋಡಿ ಬಂದಿದ್ದೀನಿ, ಅಥವಾ ಅವನ್ನೆಲ್ಲ ನಾನು ಮನಿಯೊಳಗೆ ಇರೋ ಬೇರೆ ರೀ. ನಾವು ಅಡವೆ ಬದುಕಿಂದ ಬಾರಿ ಕಷ್ಟ ರೀ. ನಿಮ್ದು ಮಳೆ ಟೈಮ್ ಇರುತ್ತಲ್ರಿ ಸರ್, ಮಳೆಗೆ ಸಾಕಾಗಿ ಹೋತ್ರಿ ಸರ್. ಕುಂಟ ಒಂದು 300 ಕುರಿಯಾಗ 50-60 ಕುರಿ ಕುಂಟಾವ್ರಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಅವಕ್ಕೆಲ್ಲ ಚೂಜಿ ಮಾಡೋದು ದಿನಾಲು ಅದ್ರಕ್ಕೆ ಬಹಳ ಕಷ್ಟ ರೀ ಮಳೆಗಾಲ ಟೈಮ್ನಾಗ. ಇತ್ತೀಚೆಗೆ ಒಂದು ತಿಥಿಯಿಂದ ಸಿನಿಮಾ ಬಂದಿತ್ತು, ನೋಡಿದ್ದೀರಾ? ನಾನ್ ನೋಡಿದ್ದೇವ್ರಿ ಸರ್. ಸೇಮ್ ನಮ್ಮ ತಾತ ಇವತ್ತಿಗೂ ಬೆಂಗಳೂರಿಗೆ ಇವಾಗ ನಮ್ಮ ಮನೆಗೆ ಬಂದ್ರೆ ಅದನ್ನ ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ನಾವು ಯಾವಾಗ್ಲೂ ಆ ಸಿನಿಮಾ ನೋಡ್ತಾ ಇರ್ತೀವಿ. ಯಾಕಂದ್ರೆ ಅದರಲ್ಲಿ ಆ ಕುರಿ ಮೇಯಿಸೋರು ಇದಾರಲ್ಲ, ಆ ತರ ನಮ್ಮೂರಿಗೆ ಯಾವಾಗ್ಲೂ ಬರೋರು. ಅದ್ರ ಜೊತೆ ಒಂದು ಕತ್ತೆ ಅಂತೂ ಇರೋದು ಯಾವಾಗ್ಲೂ, ಕತ್ತೆ ಅದನ್ನ ನೋಡ್ಲಿಕ್ಕೆ ನಾವು ಹೋಗಿವು. ಕತ್ತೆ ಏನೋ ಅದ್ರ ಮೇಲೆ ಹಾಸಿಗೆ ಪಾಸಿಗೆ ಎಲ್ಲ ಏರ್ಕೊಂಡು, ಪಾತ್ರೆ ಗೀತ್ರೆ ಎಲ್ಲ ಕತ್ತೆ ಮೇಲೆ ಏನೇನೋ ಏರ್ಕೊಂಡು ಹೋಗೋರು ಅವರು ಪಾಪ. ನಮ್ಮ ಕುದುರೆ ಮೇಲೆ ಎಲ್ಲಾ ಸಾಮಾನುಗಳನ್ನ ಏರ್ಕೊಂಡ್ ಹೋಗ್ತಿದ್ರು ಸರ್. ಈಗ ಕುದುರೆ ಅನ್ನೋದು ನಮಗ್ ಕನಸಾಗ್ಬಿಟ್ಟಿದೆ ಸರ್. ನೋಡ್ಬೇಕಂದ್ರೆ ಹುಡುಕಿ ಸಿಗಲ್ರಿ ಕುದುರೆ. ಫಸ್ಟ್ ನಮ್ಮ ಅಪ್ಪ ಅಮ್ಮರ ಕಷ್ಟ ಇವಾಗಿಲ್ರಿ ಸರ್. ಫಸ್ಟಿಗೆ ಇಲ್ಲಿಂದ 10-15 ಕಿಲೋಮೀಟರ್ ಕುದುರೆ ಮೇಲೆ ಹಾಕ ನಡ್ಕೊಂತ ಹೋಗೋದು. ಅವಾಗ ನಾವೆಲ್ಲ ಕುದುರೆ ಮೇಲೆ ಕುಣಿಸ್ಕೊಂಡ್ ಸಾಮಾನ್ ಏರ್ಕೊಂಡ್ ಈ ಊರಿಂದ ಮುಂದೂರಿಗೆ ಹಾಕಂತ ಹೋಗ, ಮತ್ತೆ ಅಲ್ಲಿ ಮೇಲೆ ಬುಟ್ಟಿ ಇಟ್ಕೊಂತ ಹೋಗ್ರಿ ಊಟದ ಅವು ಸಾಮಾನ್ ಇಟ್ಕೊಂಡ್. ಹೌದು ಹೌದು ಹೌದು. ಅಯ್ಯೋ ಪಾಪ, ಅವರು ಅಲ್ಲೇ ಅಡಿಗೆ ಮಾಡ್ಕೊಳ್ತಾರೆ, ಅವ್ರು ಅಲ್ಲೇ ಬಿಡು. ನೋಡಿ, ನನ್ಗನ್ಸೋದು ಒಬ್ಬ ಮನುಷ್ಯ ಕೋಟಿಗಿರ್ಲಿ, ಆದ್ರೆ ಊಟದ ಸಮಯದಲ್ಲಿ ಮನೆಯವರೆಲ್ಲ ಕೂತು, ಅಂದ್ರೆ ನೀವು ಒಟ್ಟಿಗೆ ಕೂತ್ಕೊಳ್ತೀರಾ ಊಟ ಮಾಡ್ಲಿಕ್ಕೆ, ಅಥವಾ ಅಲ್ಲಿ ಕುರಿ ಹತ್ರ ಯಾರೋ ಒಂದಿಬ್ಬರಿದ್ದು ಇಲ್ಲಿ ಊಟ ಮಾಡಿ ಹಂಗಿಲ್ರಿ. ಈಗ ಅಡಿಕೆ ತೋಟದಲ್ಲಿ ತರಬಿಡ್ತೇವ ಸರ್. ಈಗೆಲ್ಲ ಅಲ್ಲಿ ಹತ್ರ ಇರ್ತಾವ ಹೋಗಿ ಎಲ್ಲ ನಾವ್ ಅಲ್ಲೇ ಅಡಿಗೆ ಮಾಡ್ತಾರ. ಅಪ್ಪ ಅಮ್ಮರ ಅಲ್ಲೇ ಇರ್ತಾರ, ಅಡಿಗೆ ಮಾಡ್ತಾರ, ಊಟ ಮಾಡೋದು, ಮತ್ತ ಕುರಿ ಹತ್ರ ಬಂದ್ ಮಾಡ್ಕೊಂಡ್ ಎಲ್ಲ ಒಟ್ಟಿಗೆ ಊಟ ಮಾಡ್ತೀರಾ? ಎಲ್ಲ ಒಟ್ಟಿಗೆ ಊಟ ಮಾಡ್ತೀವ್ರಿ. ಈಗ ಎರಡು ಮನೆಯವ್ರಿದ್ರೆ ಅವ್ರ ಒಂದ್ ಕಡೆ ಇರ್ತಾರ, ನಾವ್ ಒಂದ್ ಕಡೆ ಇರೋದು. 2 ರಪ್ಪದಾರ 4 ರಪ್ಪದಾರ ಹಿಂಗಿರ್ತೀವಿ ಮನೆಯವ್ರ. ಏನಾದ್ರು ಸ್ಪೆಷಲ್ ಮಾಡಿದಾಗ ಅವ್ರಿಗೆ ನೀವು ಕೊಡೋದು, ನಿಮಗೆ ಅವ್ರು ಕೊಡೋದು ಇರುತ್ತೆ? ಇರುತ್ತೆ ರೀ ಸರ್. ಮತ್ತೆ ಈಗ ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಬಂದಾಗ ಅವ್ರು ಕುರಿ ತರಿಸಿರ್ತಾರ, ಕುರಿ ಮಂದಿ ತರಿಸಿರ್ತಾರಲ್ರಿ. ಅದೇ ಒಂದರ ಅಮಾಸಿಗೆ ಪೂಜೆ ಮಾಡಿ ಚರಗ ಹೊಡ್ರಿ ಅಂತೇಳಿ ಅವ್ರ ಕೊಡ್ತಾರ್ರಿ. ಸೂಪರ್ ಸೂಪರ್. ಅವರು ರವಿ ಬೆಲ್ಲ ನೀವು ಊಟ ಮಾಡ್ಕೊಳ್ರಿ ಅಂತೇಳಿ, ಕುರಿ ಪೂಜೆ ಮಾಡ್ರಿ ಅಂತೇಳಿ, ಇದು ಏನು ಪೂಜೆ ಸಾಮಾನ್ ಐತಲ್ಲ ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಬಳೆ, ಅವು ಸೀರೆ ಗೊತ್ತಿರೋರು ಮಂಗಳವಾರ ಶುಕ್ರವಾರ ತಪ್ಪದೇ ಕೊಡ್ತಾರ್ರಿ. ಆದ್ರೂ ಈ ಕಡೆಗೆ ಸ್ವಲ್ಪ ಈ ದಕ್ಷಿಣ ಕರ್ನಾಟಕ ಸ್ವಲ್ಪ ಕಮ್ಮಿ ರೀ. ಉತ್ತರ ಕರ್ನಾಟಕ ಆ ಕಡೆ ಹೊಳೆ ಆ ಕಡೆಗೆ ಹೋದ್ರೆ ನಮ್ ಎಲ್ಲ ಈ ಕಡೆ ಅದ್ರ ಬಗ್ಗೆ ಸ್ವಲ್ಪ ದಾವಣಗೆರೆ ಭಾಗ ಬೇರೆ ರೀ, ಆ ಕಡೆ ಹಾವೇರಿ ಭಾಗ ಬೇರೆ ರೀ. ಸತ್ಯ ಸತ್ಯ ಸತ್ಯ. ಎಲ್ಲರಿಗೂ ಹಾವೇರಿಂದ ಆ ಕಡೆ ಇದು ಏನ್ರಿ, ಇದು ಹರಿಹರ ಹೊಳೆ ಬರ್ತೈತಲ್ಲ, ಹರಿಹರದಿಂದ ಆ ಕಡೆಗೆ ರೀ. ನಮ್ಗೆ ಎಲ್ಲಿ ತನಕ ಅಂದ್ರೆ ನಾವು ಸವನೂರ್ ತನಕನು ಹೋಗ್ತೇವ್ರಿ ಅಲ್ಲಿ ಕುರಿ ಆಡ್ಸಕ್ಕೆ. ಆ ಕಡೆ ಎಲ್ಲ ಆಡ್ಸ್ಕೊಂಡ್ ಹಿಂಗ್ ವಾಪಸ್ ಬರ್ತೀವ್ರಿ. ಈಗ ಇವಾಗ್ಲೇ ಮೆಕ್ಕೆಜೋಳ ಕೂಳೆಯಲ್ಲಿ ಇದೇವ್ರಿ, ಇಲ್ಲಿ ಹತ್ರ ಬನಂಸಾಗರ ಹತ್ರ ಇದೇವ್ರಿ. ಈಗ ನೀವು ಆಗ ಕುರಿಗಳನ್ನ ಮಾರ್ತಾ ಇರ್ತೀರಾ? ಮರಿಗಳು ಮಾರ್ತಾ ಇರ್ತೀವಿ ಸರ್. ಮರಿಗಳು ಮಾರ್ತಾ ಇರ್ತೀವಿ. ಆಮೇಲೆ ದೊಡ್ಡ ಕುರಿಗಳು ಏನಾರ ಅವು ವಯಸ್ಸಾದವು ಅಂದ್ರೆ ಅವದನ್ನ ಮಾರ್ತೀವಿ. ಆಮೇಲೆ ಮರಿಗಳು 3 ತಿಂಗಳ ಆದ್ಮೇಲೆ ಮಾರ್ತೀವಿ ಸರ್. ಓಕೆ ಓಕೆ. ನಿಮ್ಗೆ
ತಂಗಿದಿರು ಅಕ್ಕಂದಿರು ಇವ್ರ ಇದಾರ? ಇದಾರ್ರಿ. ನಾವು 3 ಜನ ಗಂಡ್ ಮಕ್ಳು, ಒಬ್ಬಳ ತಂಗಿ. ಓಕೆ ಓಕೆ. ನಿಮ್ಗೆ ಊರಲ್ಲಿ ಮನೆ ಅಂತ ಇರುತ್ತೆ ತಾನೇ? ಸರ್ ಐತ್ರಿ. ನಮ್ದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ್ ಹತ್ರ, ಅಲ್ಲಿ ಪಟ್ಟಣಕುಡಿ ಅಂತಾರಿ. ಅಲ್ಲಿ ಯಾರು ಇರ್ತಾರೆ ಡೈಲಿ? ಅಲ್ಲಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆಮ್ಮ, ಆಮೇಲೆ ನಮ್ಮ ಅಜ್ಜಿ ಇರ್ತಾರ. ಅವ್ರ ಅಲ್ಲಿ ಅವ್ರೇನ್ ಕೆಲಸ ಇರ್ತಾರ್ರಿ. ಮಾಡ್ತಾರ ಅಲ್ಲಿ? ಅಲ್ಲಿ ನಮ್ಮ ಹೊಲ ಇದಾವ್ರಿ. ಅಲ್ಲಿಂದ ಅವರು ಮರಿ ಸಾಕಾಣಿಕೆ ಮಾಡ್ಕಂತ ಅಲ್ಲಿ ಅದಾರಿ. ಓಕೆ. ಬಟ್ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರ ಅಥವಾ ಇಲ್ಲಿಂದ ನೀವೇನಾದ್ರೂ ಅವ್ರಿಗೆ ಮಾಡೋದಾ? ಇಲ್ಲ, ಅಲ್ಲಿಂದ ಅವ್ರಿಗೆ ಸರ, ಇಲ್ಲಿಂದ ನಾವು ಏನಾರ ಕಷ್ಟ ಸುಖ ಬಂದಾಗ ಇಲ್ಲಿಂದ ಅಲ್ಲಿಗೆ ಕೊಡ್ತೀವಿ, ಅವರಿಂದ ಅಲ್ಲಿಂದ ಇಲ್ಲಿ ಕೊಡ್ತಾರೆ. ಇದ್ದೇ ಇದ್ದೀರಿ. ನಾವೇನು ಏನು ಇಲ್ರಿ, ಡಿವೈಡ್ ಏನಿಲ್ಲ. ಇರ್ಲಿ ಪಾಪ. ನೋಡಿ, ಈಗ ನೀವು ಹೊರಗಡೆ ಇದ್ದೀರಿ, ಅವ್ರು ಅಲ್ಲಿದ್ದಾರೆ, ಮನೆಯಲ್ಲಿ ಕಡಿಮೆ ಆದ್ರೆ ನಮ್ಗೆ ಇದೊಂಥರ ಖುಷಿ ರೀ. ಹೌದು ಹೌದು. ಇಲ್ಲಿ ಇರೋದೈತಲ್ಲ, ಎಲ್ಲಾರು ಓದ್ ತಿಳ್ಕಂದ್ರೆ ನಾವು ಅಡ್ಡಾಡಿ ತಿಳ್ಕಂತೀವ್ರಿ ಊರು. ಅದಕ್ಕೆ ದೇಶ ಸುತ್ತು ಇಲ್ಲ ಕೋಶ ಹೋದು ಅಂತ. ಅದೇ ರೀ, ನಮ್ ದೇಶ ಸುತ್ತೋರ್ ನೀವು. ಓದಿದವ್ರಕ್ಕಿಂತನೂ ಸ್ವಲ್ಪ ಬುದ್ಧಿನೇ ಜಾಸ್ತಿ. ಸತ್ಯ. ಈಗ ನಾನು ಹೇಳೋದು, ನಾವ್ ಇಲ್ಲಿ ಕೂತು ಕಲಿಯೋದು ಥಿಯರಿ, ನೀವು ಅಲ್ಲಿ ಓಡಾಡಿ ಕಲಿಯೋದು ಪ್ರಾಕ್ಟಿಕಲ್. ಯಾಕೆ ಜನ ಅಂತಾರೆ, ನೀವು ಕುರುಬರು ಕುರೆ ಸುತ್ತಾಡ್ಕಂತ ನೀವು ಒಂದ್ ಕೆರೆ ನೀರ್ ಕುಡಿಯಲ್ಲ, ನಾವು ಒಂದ್ ಊರಲ್ಲಿದ್ದು ಒಂದ್ ತರ ನೀರ್ ಕುಡಿತೀವಿ, ನೀವು 7 ಊರು ತಿರುಗಿ 7 ಊರು ನೀರ್ ಕುಡಿತೀರಿ ಅಂತ ಹೇಳ್ತಾರೆ. ಸತ್ಯ. ನೀವು ನಾನಾ ರೀತಿ ಜನಗಳನ್ನ ನೋಡಿ ನನ್ನ ಪ್ರಕಾರ ಈ ಜಗತ್ತಲ್ಲಿ ಎಷ್ಟು ರೀತಿಯ ಜನರನ್ನ ನೀವು ಭೇಟಿ ಆಗ್ತಿರೋ ಅಷ್ಟು ಬೇಗ ನಿಮ್ಗೆ ಲೋಕದಲ್ಲಿ ಎಂತೆಂಥವ್ರಿದ್ದಾರೆ ಅಂತ ಗೊತ್ತಾಗುತ್ತೆ. ಏನು ಕಷ್ಟ ಆಗಿದ್ದಂದ್ರೆ ಕರೋನಾ ಟೈಮಲ್ಲಿ ಅಷ್ಟೇ. ಆದ್ರೆ ನಮ್ಮ ಕುರುಬರು ಅಂತೇಳಿ ಕರೋನಾ ಇವ್ರು ಅಡವಿಯಲ್ಲಿ ಇರ್ತಾರೆ, ಇವ್ರಿಗೆ ಏನು ಇದಾಗಲ್ಲ ಅಂತ ಹೇಳಿ ಅವಾಗ ಕರೋನಾ ಟೈಮಲ್ಲಿ ಸ್ವಲ್ಪ ಇದಾಗಿರೋದಷ್ಟೇ ನಮ್ಗೆ. ಏನು ಮತ್ತೆ ಅದನ್ನ ಬಿಟ್ರೆ ಮತ್ತೆ ಏನಿಲ್ಲ. ಇರ್ಲಿ ಸರ್, ಇರುವ ಜೀವನದ ನೋಡಿ ನಾನು ಹೇಳೋದು, ಕುರುಬರು, ಒಕ್ಕಲಿಗರು, ಗೌಡ್ರು ಎಲ್ಲರದು ಅವ್ರವ್ರದೇ ಬದುಕೋದಿಕ್ಕೆ ದಾರಿ ಮಾಡಿಕೊಟ್ಟು ಹೋಗಿದ್ದಾರೆ ಹಿರಿಯರು. ನಾವೆಲ್ಲರೂ ಆ ದಾರಿಯಲ್ಲಿ ಮಾಡ್ತಿರೋ ಕಸಬುಗಳು ಬೇರೆ ಆದ್ರೂ ಕೂಡ ಎಲ್ಲರೂ ಅಂತಿಮವಾಗಿ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಇಷ್ಟೇ. ಎಲ್ಲಿದ್ರು ಈಗ ಸತ್ತಾಗ 4 ಜನ ಬಂದು ಕುರುಬರನ್ನಾಗ್ಲಿ ಒಕ್ಕಲಿಗರನ್ನಾಗ್ಲಿ ಇನ್ಯಾರನ್ನೇ ಆಗ್ಲಿ, ಅಯ್ಯೋ ಇಂಥವ್ನು ಬಿದ್ದ ಕಣಪ್ಪ 4 ಜನಕ್ಕೆ ಬೇಕಾದವನು ಅಂತ ಬಂದು ಎಲ್ಲ ನಮ್ಮರು ಇಲ್ಲಿ ನಮ್ಗೆ ಈ ವರ್ಷ ಇಲ್ಲಿ ಬಂದ್ ತರಬಿದ್ವಿ ಅಂದ್ರೆ ಮುಂದಿನ ವರ್ಷನೂ ನಮಗ್ ಫೋನ್ ಹಚ್ಚಿ ವಾಪಸ್ ಕರೀತಾರ, ಬರ್ರಿಯಪ್ಪ ನಮ್ಮ ಅಡಿಕೆ ತಾಟಲ್ಲಿ ನೀವು ತರಬ್ರಿ ಅಂತ. ನೋಡಿ, ಅದ್ ನಿಮ್ ದೊಡ್ಡತನ. ನೀವ್ ಹಂಗೆ ಕಾಪಾಡ್ಕೊಂಡಿರ್ತೀರ ಸಂಬಂಧಗಳನ್ನ. ಅವ್ರಿಗೆ ನೀವು ಮುಂದಿನ ವರ್ಷ ನೆನಪಾಗಬೇಕು ಅಂದ್ರೆ ಕೆಲವೊಮ್ಮೆ ನೆಂಟ್ರೆ ನೆನಪಾಗಲ್ಲ, ನಿಮ್ಮನ್ನ ನೆನ್ಸ್ಕೊಳ್ತಾರೆ ಅಂದ್ರೆ ನೀವ್ ಹಂಗ್ ಬದುಕಿರ್ತೀರಾ ಅಂತ ಅಲ್ವಾ? ಅಷ್ಟರಲ್ಲೇ ಜೀವನ ಇರೋದು. ಅವ್ರು ಏನಂತಾರ ಗೊತ್ತಾ ಸರ, ನಾವ್ ಕೊಟ್ಟಿರೋ ದುಡ್ಡು ನಿಮ್ಮ ಹತ್ರ ಇರಲ್ಲ, ಆದ್ರೆ ನೀವು ಕುರೆ ತರಿಸಿರೋದು ನಮ್ಮ ವರ್ಷ ಪೂರ್ತಿ ಬೆಳೆಗೆ ಸತ್ಯ ಶಕ್ತಿ ಆಗ್ತೈತಿ, ನೀವು ತರ್ಬೇಕು, ನಮ್ ವರ್ಷ ಬಂದ್ ನೀವು ಹೊಲಗಳಿಗೆ ತರ್ಬೇಕು ಅಂತ ಹೇಳ್ತಾರೆ ರೈತರು. ಎಂತ ಮಾತು. ಅವ್ರು ನಿಮಗೆ ಬಸಿ ದುಡ್ಡು ಕೊಟ್ರೆ ನಿಮ್ಮ ಹತ್ರ ಖರ್ಚಾಗ್ಬಿಡುತ್ತೆ, ಆದ್ರೆ ನೀವು ಅವ್ರ ಇಡೀ ಭೂಮಿಯನ್ನ ಫಸಲು ಮಾಡಿ ಅವ್ರ ಮನೆಯನ್ನೇ ಹಸಿರು ಮಾಡಿ ಬಂದಿರ್ತೀರಿ ಅಲ್ವಾ? ಅದು ಅವರ ವಂಶಕ್ಕೂ ಅದು ಕಾಯುತ್ತೆ, ಯಾಕಂದ್ರೆ ಅಲ್ಲಿಂದ ಫಸಲು ಬರುತ್ತೆ, ಅವ್ರ ಜೀವನ ಚೆನ್ನಾಗಿರುತ್ತೆ. ಹೌದ್ರಿ. ನಮ್ಗೆ ಏನಾರಿ ಎಲ್ಲಿ ಹೋದ್ರೂನು ರೈತರೇ ನಮ್ಗೆ ಏನಿದ್ರು ರೈತರಿದ್ರೆ ನಾವು ಅವ್ರ ಹೊಲ್ದಾಗ ನಾವು ತರಬ್ಲಿಲ್ಲ ಅಂದ್ರೆ ಸರ ನಾವು ಬೇರೆ ಗಾಡಿಗೆ ಇದನ್ನ ಹಾಕಾಗಲ್ಲ. ನಿಜ. ಅದಕ್ಕಾಗಿ ನಾವ್ ಏನ್ರಿ ಜೀವನಾನೇ ಅವ್ರ ರೈತರ ತಾಯಿ ತಂದೆ ಅನ್ಕೊಂಡ್ ಬದುಕ್ತದೆ ನಾವು. ಸರ್ ಅವ್ರೇ ನಮ್ಗೆ ತರವಲ್ರಿ ಸರ್, ಕೊಡ್ತಾರ ಅವ್ರು ದಿನಕ್ಕೆ 2,000 3,000 ಕೊಡ್ತಾರ್ರಿ ಒಂದಿನ ತರಿದ್ರಿ. ಒಂದಿನ ಮಂದಿ ತರಿದ್ರಿ. ನೋಡಿ, ಅದ್ ನಿಮ್ ಹಣದ್ದೇನೇ ಮಾತುಕತೆಗಳಿದ್ರು ಕೂಡ ಅದು ವ್ಯವಹಾರದ ಭಾಗ, ಆದ್ರೆ ಮನುಷ್ಯತ್ವದ ಸಂಬಂಧಗಳ ಭಾಗ ಅನ್ನೋ ತರ ಆ ಕುರಿಯಿಂದ ಆಚೆಗೂ ನಿಮ್ ನಂಬರ್ ಅವ್ರ ಹತ್ರ ಸೇವ್ ಆಗಿರುತ್ತೆ, ಅವ್ರ ನಂಬರ್ ನಿಮ್ಮ ಹತ್ರ ಸೇವ್ ಆಗಿರುತ್ತೆ. ಏನೋ ಒಂದು ಹಬ್ಬ ಇದ್ರೆ ಬಂದೋಗ್ರಿ ಅಂತಾರೆ. ಕರಿತಾರೆ ಸರ್, ಕರಿತಾರೆ. ಈಗ ನೋಡ ನಮ್ಮ ಮೊಬೈಲ್ ಅಲ್ಲಿ ಜಾಸ್ತಿ ನಮ್ಮೂರ್ ಕಡೆ ನಂಬರ್ಕ್ಕಿಂತ ಜಾಸ್ತಿ ರೈತರ ನಂಬರ್ ಇದಾವೆ. ಸೂಪರ್. ಒಂದ್ 3% ಸ್ಟೇಟಸ್ ರೈತರ ನೋಡ್ತಾರೆ ನಮ್ಮವು. ಸರ್ ಅವ್ರ ಈ ವರ್ಷ ತರ್ಲಿಲ್ಲ ಅಂದ್ರೆ ಮುಂದ್ ವರ್ಷ ಹಂಗ ಬರ ಮಠ ಬಿಡಲ್ರಿ ಅವ್ರು. ಈಗ ಒಂದ್ ಹೊಲ ತರಬಿದ ಒಂದ್ 10 ಜನ ಬಂದ್ ಹೋಗ್ತಾರಿ, ನಮ್ ಹೊಲ ತರಬ್ರಿ ಅಂತ. ಕುರಿ ಗೊಬ್ಬರ ಭಾರಿ ಎಷ್ಟು ಗೊಬ್ಬರ ಹಾಕಿನೂ ಕುರಿ ಗೊಬ್ಬರ ಮುಂದೆ ಏನಿಲ್ಲ ಅಂತಾರ್ರಿ ಸರ್ ಅವ್ರು. ಸೂಪರ್. ಗ್ರೇಟ್. ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಂಡು ಜೀವನ ಚೆನ್ನಾಗಿ ಕಟ್ಕೊಳ್ಳಿ. ದೇವ್ರ ನಿಮ್ಮಂತ ಸಹೃದಯರ ಬಳಿ ನಮ್ಮ ಕಾರ್ಯಕ್ರಮ ತಲುಪಿರೋದು ನನಗೆ ಬಹಳ ಖುಷಿ. ಎಸ್ಪೆಷಲಿ ಭಾರಿ ಖುಷಿ ಆಗೈತ್ರಿ ನಿಮ್ ಜೊತೆ ಮಾತಾಡಕ್ಕೆ. ಮೊನ್ನೆ ನಾವು ಇವರು ಲೈನ್ ನಲ್ಲಿ ಮಾತಾಡ್ತಾನೆ ಇರ್ತೀವಿ, ನಾವ್ ನೋಡಿರ್ತೀವಲ್ಲ.
ಸರ್ ನಾವು ನಮ್ಮ ಮನ್ಯಾಗ ನಮ್ಗೆ ಯಾವಾಗ ಗೊತ್ತಾಯ್ತು ಸರ್, ಮನ್ಯಾಗ ಅವ್ರು ತಾಳಿ ತಗೊಂಡ್ ಹೋಗಿದ್ರಲ್ರಿ ಸರ್, ಅದನ್ನ ನಾನು ಕೇಳ್ಕೊಂಡ್ ಲೈವ್ನಾಗೆ ನನ್ನ ಲೈವ್ ಬೆಳಿಗ್ಗೆ ಕೇಳಿದೆ. ಕೇಳೋಟಿಗೆ ನನಗೆ ನನ್ನ ಫ್ರೆಂಡ್ ಕಳ್ಸಿದೆ. ನಾವು ಅವ್ರು ನೋಡಿದೀವಿ ಸರ್, ಅವರು ಬರ್ತಾರೆ ಇಲ್ಲೆಲ್ಲ ಕುರಿ ಆಡಿಸ್ತಾರ, ಅವ್ರು ನೋಡಿದ್ವಿ, ಅವ್ರು ಭಾರಿ ಚೆನ್ನಾಗ್ ಮಾತಾಡ್ತಾರ. ಓಕೆ. ಓ ಅದು ಕೇಳ್ತಾ ನಿಮಗೆ ಓಹೋ ನಮ್ಮವ್ರು ಯಾರು ಮಾಡಿದಾರಲ್ಲಪ್ಪ ಅನ್ಸ್ತು? ನಮ್ಮವ್ರು ಯಾರ ಮಾಡಿದಾರ ಸರ್ ಅಂತ ಅನ್ಸ್ತು. ಅಯ್ಯೋ ಬಾಳ ನಾವೆಲ್ಲ ಈ ಸ್ಟೋರಿ ಕೇಳಿದ್ರೆ ಸರ್ ನಮ್ಗೆ ಇಂತ ಕಷ್ಟ ನಮ್ಗಿಲ್ಲ ಅಂತ ಅನ್ಕೊಂತೀವ್ರಿ. ನಿಜ ನಿಜ. ನೋಡಿ ಎಂತ ಅದ್ಭುತ ಮಾತು. ನೀವು ಹಂಗೆ ಹೇಳೋ ಮಾತಿಗೆ ನಮ್ಗೆ ನೀವು ಹೇಳಿರೋ ಮಾತುಗಳು ನಾವು ಎಲ್ಲ ತಿಳ್ಕೊಂಡ್ ನಡೆದ್ರೆ ಅದು ಇದಾನೇ ಇಲ್ಲ. ಏನಿಲ್ಲ ಸರ್, ನನ್ನ ಮಾತು ಬಿಟ್ಬಿಡಿ, ಅವ್ರ ಕತೆಗಳಿಗೆ ನೋಡಿ. ನಾನು ಹೇಳೋದು ಕೇಳ್ತೀವಿ ಸರ್, ಅವರು ದುಃಖದ ಮಾತುಗಳು, ನೀವು ಹೇಳೋ ಪ್ರಶ್ನೆಗಳು ಎಲ್ಲ ಕೇಳ್ಕೊಂಡು ನಿಮ್ಮ ದೊಡ್ಡತನ. ಹಾಗೆ ಊರೂರು ಸುತ್ತ 1000 ಜನರನ್ನು ನೋಡಿದ್ರು ಅದ್ರ ನಡುವೆಯೂ ಇದನ್ನು ಕೇಳ್ತಾ ಇಲ್ಲಿಂದಲೂ ಏನೋ ಒಂಚೂರು ಒಳ್ಳೇದು ಸಿಗಬಹುದಲ್ಲ ಅಥವಾ ಒಳ್ಳೇದು ಕಂಡಾಗ ಅದನ್ನ ಅಳವಡಿಸ್ಕೊಳ್ತೀರಿ. ಅದು ನಿಮ್ಮ ಅವರು 10 ಗಂಟು ಹೇಳಿದಾಗ ನೀವು ಅದು ಪ್ರಶ್ನೆ ಅದು ಕೇಳಿದ್ರೆ ನಮಗೊಂಥರ ಅದು ಎಲ್ಲ ನೋಡಿ ನಮ್ಗೆ ಒಂಥರ ದುಃಖ ಬರುತ್ತೆ. ಸರ್ ಒಂದ್ ಹಾಡು ಹೇಳ್ತೀರಾ ಸರ್? ಒಂದ್ ಹಾಡು ನೀನೇ ಹೇಳಂಗಿದ್ರಿ ಹೇಳ್ಬಿಡಪ್ಪ, ಕೇಳ್ಕೊಂಬಿಡ್ತೀನಿ. ನಮಗ್ ಹೇಳಕ್ ಬರ್ಲಿ ಸರ್, ನೀವು ಭಾರಿ ಚೆನ್ನಾಗಿ ಹಾಡು ಅಂತಿರಲ್ಲ, ಒಂದ್ ಹಾಡು ಅಂತೀರ. ಅಯ್ಯೋ ನನ್ನ ಹಾಡುಗಳು ಸುಮ್ಮನೆ ಏನೋ ಮಾತು ಕೇಳಿ ಕೇಳಿ ಬೇಜಾರಾಗಿರ್ತಾರೆ ಅಂತ 1-2 ಸಲ ಹಂಗ ಆಡ್ತೀನಿ. ನಾನು ಪ್ರೊಫೆಷನಲ್ ಹಾಡುಗಾರ ಅಲ್ಲಪ್ಪ. ಒಂದು ಸರಿ ಒಂದ್ 2 ಒಳ್ಳೆ ಸಾಂಗ್ ಆಡ್ರಿ ಸರ್. ಅಲ್ಲ 1-2 ಸಾಲ ನೀವೇ ಹೇಳ್ಬಿಡಿ, ಕೇಳ್ಬಿಡ್ತೀನಿ. ನನ್ಗೆ ಇಷ್ಟ ಮಾತಾಡ್ಬಿಡಿ. ನಮಗ್ ಹೇಳಕ್ ಬರಲ್ರಿ ಸರ್, ನಮ್ಗ ಏನಿಲ್ರಿ ಅಂತವೆಲ್ಲ ಏನು ನಾವು ಕಲ್ತಿಲ್ರಿ. ಅಲ್ಲಪ್ಪ ಅವ್ರಿಗೆ ಯಾರು ನೋಡಿ ಎಂತ ಡೈಲಾಗ್ ಎಲ್ಲ ಹೇಳಿದ್ರು ನೀವು 1-2 ಸಾಲ ಹಾಡು ಹೇಳಿಲ್ಲ ಅಂದ್ರೆ ಅವು ಮರ್ಯಾದೆ. ನಾವೇನ್ ಹೇಳ್ಬೇಕು ಸರ್, ಅವತ್ತು ಅವ್ರು ಹೇಳಿರೋದು ಒಂದೇ ಒಂದು, ಅದು ಕಣ್ಣಿಗೆ ಇಷ್ಟ ಆಗೋದಕ್ಕಿಂತ ಮನಸ್ಸಿಗೆ ಇಷ್ಟ ಆದವ್ರ ಜೊತೆಗೆ 100 ವರ್ಷ ಬದುಕೋದು ಅದೇನ ಅಂದ್ರಪ್ಪ ಅವರು. ಅದ್ ರಿಪೀಟ್ ಮಾಡ್ಕೊಂಡ್ ಕೇಳಿ ನಾವು ನಿಮ್ಮವರು ನೀವು ನಮ್ಮವರು, ನೀವು ನಮ್ಮವರು ನಾವು ನಿಮ್ಮವರು. ಬಹಳ ಚೆನ್ನಾಗಿ ಹೇಳಿದ್ರು ಸರ್ ಅವರು. ನಾವು ರಿಪೀಟ್ ಮಾಡ್ಕೊಂಡ್ ಕೇಳಿದೀವಿ ಅದನ್ನ. ಸಿಕ್ದಾಗ ಹೇಳ್ಬಿಡಿ. ಅವ್ರ ಕಾರ್ಯಕ್ರಮ ಅವ್ರದ್ದು ಎಪಿಸೋಡ್ ಅಂತೂ ನಾನು ಆಗ ಕೇಳ್ತಾ ಇರ್ತೀನಿ. ಅಂದ್ರೆ ಡೈಲಾಗ್ ಪೋರ್ಷನ್ ಅಂತೂ ಕೇಳ್ತಾ ಇರ್ತೀನಿ. ನನಗೆ ಎಷ್ಟೋ ಜನ ಹೇಳಿದ್ರು, ಏನ್ ಸರ್ ಅವ್ರು ಇವನ್ ನನ್ನ ಜಿಮ್ಮಲ್ಲೂ ಮಾತಾಡ್ತಾ ಇದ್ರು, ಏನ್ ಗುರುಗಳೇ ರಾತ್ರಿ ಒಬ್ಬ ಹುಡುಗ ಹಂಗ್ ಡೈಲಾಗ್ ಹೇಳ್ತಾ ಇದ್ದ ಅಂತ. ಹೌದೌದೌದು. ನಿಮ್ ಫ್ರೆಂಡ್ ಸರ್ಕಲ್ ಮಾತಾಡ್ತೀರಿ ಸರ್? ಹೌದೌದು. ಅಂದ್ರೆ ಈಗ ಇದೇ ಸಮಯದಲ್ಲಿ ಲೈವ್ ಅನ್ನ ನನ್ನ ಸ್ನೇಹಿತರು ಅಥವಾ ಅಂದ್ರೆ ಬಿಫೋರ್ ನನ್ನ ಪರಿಚಯಕ್ಕಿಂತ ಮುಂಚೆನೂ ಕೇಳ್ತಾ ಇರ್ತಾರೆ, ಅಥವಾ ನನ್ನ ಸ್ನೇಹಿತರು ಕೇಳ್ತಾ ಇರ್ತಾರೆ ಅಲ್ಲೆಲ್ಲೋ ಜಿಮ್ಗೆ ಹೋದಾಗ ಅಥವಾ ಇನ್ನೆಲ್ಗೋ ಹೋದಾಗ. ಬಟ್ ಡೈಲಿ ಆ ಜಿಮ್ ಜಾಗದಲ್ಲೋ ಅಥವಾ ಎಲ್ಲೋ ಹೊರಗಡೆ ವಾಕಿಂಗ್ ಜಾಗದಲ್ಲೋ ಅಥವಾ ಇನ್ನೆಲ್ಲೋ ಪ್ರಾರ್ಥನೆ ಸಮಯದಲ್ಲೋ, ಅಯ್ಯೋ ಗುರುಗಳೇ ರಾತ್ರಿ ಹಂಗಿತ್ತು, ಅದರಲ್ಲೂ ಜಿಮ್ಮಲ್ಲಿ ಜಾಸ್ತಿ ಮಾತಾಡ್ತಾರೆ. ರಾತ್ರಿ ಹಂಗಿತ್ತು, ನೋಡಿ ಅವ್ರ ಕತೆ ಪಾಪ ಹಂಗೆ ಆ ರೀತಿ ಇತ್ತು. ಇವನ್ ನಮ್ಮ ತಾಯಿನೂ ಮಾತಾಡ್ತಾರೆ ಅಥವಾ ನಮ್ಮ ಸಂಬಂಧಿಕರು ಮಾತಾಡ್ತಾರೆ. ಅಂದರೆ ಅವರೆಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಮನಸ್ಸಿಗೆ ಅನಿಸಿದ್ದು ಅವ್ರ ಅಭಿಪ್ರಾಯ ಹಂಚ್ಕೊಳ್ತಾರೆ. ಚೆನ್ನಾಗಿ ಹೇಳಿದ್ರಿ, ಇದಕ್ಕೆ ಸೂಪರಾಗಿ ಹೇಳಿದ್ರಿ, ಅಥವಾ ಹಿಂಗಿತ್ತು ಕತೆ ಹೇಳ್ತಾ ಇರ್ತಾರೆ. ಪಾಪ ಅವ್ರಿಗೆ ಇದ್ರ ಬಗ್ಗೆ ತುಂಬ ಜನ ರೀಚ್ ಕೇಳ್ತಾರಲ್ಲ, ಅವ್ರಿಗೆ ಭಾವನಾತ್ಮಕವಾದ ವಿಚಾರ ತಾನೇ ಇದು. ಹಾಗಾಗಿ ಹೇಳ್ತಾರೆ ಹಿಂಗೆ. ಅಥವಾ ಎಲ್ಲಾದರೂ ಸಂಬಂಧಿಕರು ಸಿಕ್ಕಿದಾಗ, ಅಯ್ಯೋ ಏನಪ್ಪ ನಾನು ಆ ಕತೆ ಕೇಳಿದಾಗ ನಂಗೆ ತುಂಬ ಅಳು ಬಂದ್ಬಿಡ್ತು ಕಣೆಯ ಅಂತ ಹಿಂಗೆ ಹಂಚ್ಕೊಳ್ತಾ ಇರ್ತಾರೆ. ಈಗ ನೋಡಿ ನೀವು ಹಂಚ್ಕೊಂಡ್ರಲ್ಲ ಹಂಗೆ. ಭಾಳ ಅವಾಗ ಖುಷಿ ಅನಿಸುತ್ತೆ. ಓಕೆ ಅವ್ರು ಕೇಳಿರೆ, ಅವ್ರಿಗೂ ಏನೋ ಒಂಚೂರು ಅಲ್ಲಿಂದ ನೆಮ್ಮದಿ ಸಿಕ್ಕಿದೆ. ಯಾರಾದರೂ ಅಷ್ಟೇ ಇದನ್ನ ಮನರಂಜನೆ ಕೇಳೋದಕ್ಕಿಂತ ನೆಮ್ಮದಿ ಕೇಳ್ತಾರೆ. ನೆಮ್ಮದಿ ಮಲಗೋ ಮುಂಚೆ ಒಂದೊಳ್ಳೆ ಕತೆ ಕೇಳಿ, ಅಯ್ಯೋ ಪಾಪ ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಅಂದುಕೊಂಡು ಮಲಗಿದ್ರೆ, ಅಂದರೆ ಇನ್ನೊಬ್ಬರಿಗೋಸ್ಕರ ಒಂದು ಕ್ಷಣ ನಾವು ಒಳ್ಳೇದಾಗ್ಲಪ್ಪ ದೇವ್ರೆ ಪಾಪ ಅವ್ರಿಗೇನು ಕಷ್ಟ ನೋಡು ಅಂತ ಅಂದು ಇನ್ನೊಬ್ಬರಿಗೆ ಒಂದು ಒಳ್ಳೇದು ಬಯಸಿ ನಿದ್ದೆಗೆ ಹೋಗೋದಿದೆಯಲ್ಲ, ಅದು ಭಾಗ್ಯ. ಹಾಗಾಗಿ ಇನ್ನೊಬ್ರು ಅದಕ್ಕೆ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರು ಕೂಡ ಅದ್ರೊಳಗಡೆ ಯಾರಿದ್ದಾರೋ ಏನು ನೋವಲ್ಲಿದ್ದಾರೋ ಗೊತ್ತಿಲ್ಲ, ದೇವ್ರೆ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ನಮಗೆ ಅವ್ರ ಪರಿಚಯನೇ ಇಲ್ಲ, ಆದರೂ ಒಂದು ಪ್ರಾರ್ಥನೆ ಮಾಡೋದಿದೆಯಲ್ಲ, ದೇವ್ರು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಹಾಗೆ ಹೌದು ಸರ್, ನಾವು ಕುರಿಗಳು ಹೊಡ್ಕೊಂಡ್ ಹೋಗ್ಬೇಕಾದ್ರೆ ರೋಡಿನಲ್ಲಿ ಆಂಬುಲೆನ್ಸ್ ಸೌಂಡ್ ಆಯ್ತು ಅಂದ್ರೆ ಒಂದು ಗಾಡಿಗೆ ಸೈಡ್ ಕೊಡೋದು ಬಿಟ್ಟು ಅವಕ್ಕೆ ಸೈಡ್ ಕೊಟ್ಟು ನಾವು ಕಳಿಸ್ತೀವಿ ಸರ್. ಅಷ್ಟು ಗಡ ಹೊಡಿತೀವಿ. ಸೂಪರ್. 1-2 ಕುರಿ ಬೆಳೆಯಲ್ಲಿ ಹೋದ್ರು ಅದನ್ನ ಹೊಡ್ಕನಲ್ಲ, ರೋಡಿಗೆ ಸೈಡ್ ಹೊಡೆದು ಆಮೇಲೆ ಗಾಡಿ ಕಳಿಸಿದ ಮೇಲೆ ಹೊಡ್ಕಂತೀವಿ ಸರ್ ನಾವು. ಸೂಪರ್ ಸೂಪರ್. ನೋಡಿ ಅದು ನಿಮ್ಮ ಹೃದಯವಂತಿಕೆ. ಅದರಲ್ಲೂ ಕುರಿಗಳನ್ನ ಸೈಡ್ಗೆ ಹಾಕೋದಂತೂ ಹರಸಾಹಸ ಬಿಡಿ.
ಸರ ಅದು ಏನಾರ ಆರೋಗ್ಯ ಹಿಡ್ಕೊಂಡ್ ಹೋಗ್ಬೇಕಾರ ಒಬ್ಬರು ಸರಿಯಾಗಿ ಹೋಗ್ತಾರೆ, ಒಬ್ರು ಇರ್ಲಿ ಬಿಡಪ್ಪ ಹೋಗ್ತಾವ ಅಂತಾರೆ, ಒಬ್ರು ಗಲಾಟಿನೇ ಮಾಡ್ತಾರೆ. ಇಲ್ಲಿ ನಾನಾ ರೀತಿಯ ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರು ಒಂದೊಂದು ರೀತಿ ತಾಣ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ. ನೀವು 4 ಜನ ಜೊತೆ ಬೆರೆಯೋರಾಗಿರೋದ್ರಿಂದ ತಾಳ್ಮೆ ಇದ್ದಷ್ಟು ಒಳ್ಳೆಯದು. ಏನು ಅಂದ್ರು ನಾವ್ ಸಿಟ್ಟು ತಿಳ್ಕೊಳಲ್ಲ ಸರ. ಏನು ಒಬ್ಬೊಬ್ರು ಏನ್ ಮಾಡ್ತಾರ ಸರ್, ಬಸ್ನ್ಯಾಗ ಹೋಗ್ಬೇಕಾರ ಬಸ್ನ್ಯಾಗ ಇಳಿದು ಬಸ್ನ್ಯಾಗ ಇಟ್ಕೊಂಡ ಕುರಿ ಕಾಲಲ್ಲಿ ಒದ್ದು ಹೋಗ್ತಾರ್ರಿ. ಇರ್ಲಿ ಅವ್ರವ್ರದ್ದು ಆ ಕುರಿಗಳನ್ನ ಕಾಲಲ್ಲಿ ಒದ್ದಿದ್ರಿಂದ ಅವ್ರ ಪಾಪ ಏನು ತೊಳ್ಕೊಳಕ್ ಹೋಗಿರ್ಬೋದು ಅಷ್ಟೇ ಬಿಡಿ. ಕುರಿಗಳನ್ನು ಮುಟ್ಟಿದಾಗ ಅವ್ರ ಪಾಪ ಕಳೆದಿರುತ್ತೆ. ಯಾಕಂದ್ರೆ ಈ ಕುರಿಗಳು ಒಂದು ಮೂಕ ಪ್ರಾಣಿಗಳನ್ನ ಕಾಲಲ್ಲಿ ಒದ್ದು ಆತ ಪಾಪಿಯಾಗಿಲ್ಲ, ಪಾಪ ಕಳ್ಕೊಂಡಿದ್ದಾನ ಬಿಡಪ್ಪ ಅಂದ್ಕೊಂಡ್ರೆ ಅದ್ ನಮಗೂ ಒಳ್ಳೇದು, ನಮಗ್ ಒಳ್ಳೇದ್ರಿ ಅಷ್ಟೇ. ಅಯ್ಯೋ ನೋಡು ಒದ್ದ ಅವನು ಪಾಪಿ ಆಗ್ಬಿಟ್ಟ ಬಿಡು ಅಂದ್ಕೊಳ್ಬಾರ್ದು. ಅಯ್ಯೋ ಕುರಿಗಳಂತ ಮುಗ್ಧ ಪ್ರಾಣಿಯನ್ನ ಕಾಲಲ್ಲಿ ಒದ್ದು ಅವನು ಪಾಪ ತೊಳ್ಕೊಂಡ ಬಿಡಪ್ಪ ಅನ್ಬೇಕು ಅಲ್ವಾ? ಅವಾಗ ನಾವು ನೆಮ್ಮದಿ. ಕೋಪ ಇಲ್ಲ ಅಲ್ಲಿ, ಕೋಪ ಇಲ್ರಿ ಇಲ್ಲ. ಹಾಗಾಗಿ ಬಹಳ ಸಂತೋಷ. ನಿಮ್ಮ ಆ ಒಟ್ಟಾರೆ ಕೆಲಸ, ಒಟ್ಟಾರೆ ಜರ್ನಿ, ಆ ಪ್ರಯಾಣದಲ್ಲಿ ನೀವು ನಿಮ್ಮ ಬದುಕನ್ನ ಕೇವಲ ಕುರಿ ಮಾತ್ರ ಹೊಟ್ಟೆ ತುಂಬಿಸ್ತಾ ಇಲ್ಲ, ನಿಮ್ಮ ಬದುಕಿಗೂ ದೇವರು ನಾನಾ ಪರೀಕ್ಷೆಗಳನ್ನು ಕೊಡೋ ಮೂಲಕ ಲಕ್ಷ್ಮೀ ದೇವಿಯಿಂದ ನಮಗಂತೂ ತಾನಾರಿ ಸರ್. ನಾವ್ ಇದೇ ಬದುಕಿದೆ ಇದನ್ ಬಿಟ್ರೆ ಮತ್ತೆ ಏನಿಲ್ರಿ ನಮ್ದು. ಸರ್ ಎಲ್ಲಾರ್ದು ಒಂದು ಬದುಕ್ ಎಲ್ಲಾರ್ದು ಕಷ್ಟ ಇರ್ತದೆ ಸರ್. ನೋಡೋರ್ಗೆ ಅಷ್ಟೇ ಅವ್ರು ಚೆನ್ನಾಗದಾರ, ಇವ್ರು ಚೆನ್ನಾಗದ, ನಾವ್ ಚೆನ್ನಾಗದ, ಅವ್ರದ್ದು ಎಲ್ಲ ಕಷ್ಟ ಇರ್ತದೆ ಸರ್. ನಿಜ. ಯಮಧರ್ಮನ ಏನು ಚಿತ್ರಗುಪ್ತ ಯಮಧರ್ಮ ದೇವೇಂದ್ರ ಎಲ್ಲಾರ್ಗು ಅವ್ರವ್ರದೇ ಕಷ್ಟಗಳು. ಯಾಕಂದ್ರೆ ಎಲ್ಲಾರ್ದು ಅವ್ರವ್ರದೇ ಜವಾಬ್ದಾರಿ ನಿಭಾಯಿಸೋದಿಕ್ಕೆ ದೇವರು ಎಲ್ಲಾರ್ಗು ನೇಮಿಸಿದ್ದಾನೆ. ಇಂದ್ರನಿಂದ ಹಿಡಿದು, ಚಿತ್ರಗುಪ್ತನಿಂದ ಹಿಡಿದು, ಯಮಧರ್ಮನಿಂದ ಹಿಡಿದು, ರಾಷ್ಟ್ರಪತಿಯಿಂದ ಹಿಡಿದು, ಪ್ರಧಾನಿಯಿಂದ ಹಿಡಿದು ಅವ್ರ ಕೆಲಸದಲ್ಲಿ ಅವ್ರು ಮಾಡಿದ್ರೇನೆ ಅವ್ರಿಗೂ ಹೊಟ್ಟೆ ತುಂಬೋದು. ನಾವು ಮಾಡೋ ಕೆಲ್ಸ ನಮ್ಗ ಒಳ್ಳೇದ್ರಿ, ಈಗ ಬೇರೆ ಮಾಡೋ ಕೆಲ್ಸ ಅವ್ರಿಗೆ ಒಳ್ಳೇದ್ರಿ. ಈಗ ಅವ್ರು ಒಳ್ಳೇದಾರ ಅಂತೇಳಿ ನಾವು ನಮ್ ಬದುಕ್ಯಾಕ ಅವ್ರ ಬದುಕ್ಯಾಕ ನಮ್ಗ್ ಸಿಗ ಅನ್ಕಂತಂದ್ರೆ ಕೆಲಸ ಆಗಲ್ರಿ ಅದು. ನಿಜ. ಈಗ ಕಟಿಂಗ್ ಮಾಡೋ ಕೆಲಸ ಬಹಳ ಕಡಿಮೆ ಅಂತಪ್ಪ, ಜನ ಏನೇನೋ ಮಾತಾಡ್ತಾರೆ ಅಂತ ಎಲ್ಲ ಕಟಿಂಗ್ ಮಾಡೋದು ಬಿಟ್ರೆ ಜನರ ಕತೆ ಏನಾಗಬೇಕು, ಗಂಡಸ್ರ ಕತೆಗಳೇನಾಗಬೇಕು ಅಲ್ವಾ? ನಾವೇ ಅನ್ಕಂತೀವ್ರಿ ಕಟಿಂಗ್ ಮಾಡೋದು ಒಳ್ಳೇದಲ್ರಿ, ಏನ್ ಖರ್ಚಿಲ್ಲ ಏನಿಲ್ಲ. ಒಬ್ರು ಬರ್ತಾರೆ 100 ರೂಪಾಯಿ ಕೊಟ್ಟು ಕಟಿಂಗ್ ಮಾಡ್ಕೊಂಡ್ ಹೋಗ್ತಾರ ಅಂತಾರಲ್ಲ, ಅವ್ರ ಕಷ್ಟ ಅವ್ರಿಗೆ ಗೊತ್ತಲ್ರಿ. ಅಯ್ಯೋ ಅವರು ಆ ಕಾಲದಿಂದಲೂ ಇನ್ನು ಜನ ಏನೇನೋ ಅನ್ನಿಸ್ಕೊಂಡು ಅವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಪಾಪ ಅವ್ರದ್ದು ಎಷ್ಟು ಕಷ್ಟ ಅಲ್ರಿ ಸರ್. ಸ್ವಲ್ಪ ಇಲ್ಲ ಸರ್. ಆಯ್ತು ಏನು ಗೌರ್ಮೆಂಟ್ ಕೆಲ್ಸವಾ, ದಿವಸ 50 ಜನ ಹೋಯ್ತಾರ ಬಿಡಪ್ಪ ಅನ್ನಕ್ಕೆ. ಒಂದ್ ದಿವಸ ಆಯ್ತು, ಒಂದ್ ದಿವಸ ಖಾಲಿ ಕೂತ್ಕೊಡ್ತಾರಪ್ಪ. ಈಗ ಸರ್ ನಮ್ದು ಈಗ ಯಾವ್ದಾರ ಜನಾಂಗ ಮೇಲೆ ನೋಡ್ತಾರ್ರಿ, ಅವ್ರನ್ನ ಯಾಕೆ ಮುಟ್ಟಣ ಇವ್ರನ್ನ ಯಾಕೆ ಮುಟ್ಟಣ, ಅವ್ರದ್ದು ಎಂತ ಬುದ್ಧಿ ನೋಡ್ರಿ ಅವ್ರದ್ದು. ಅವ್ರು ಎಲ್ಲರನ್ನು ಏನು ಎಂಥ ಕುರೂಪಿಗಳನ್ನು ಸುಂದರವಾಗಿಸುವ ಕೆಲಸ ಅವ್ರದ್ದು ಅಲ್ವಾ? ಕೂದಲನ್ನ ವಿನ್ಯಾಸ ಅಂದ್ರೆ ಕೂದಲು ಹೆಂಗ್ ಬೇಕಂಗ್ ಬಿಟ್ರೆ ಒಂಥರ ಕಾಣ್ತಿದ್ದವನು ಕರೆಕ್ಟಾಗಿ ಕಟ್ ಮಾಡಿದ್ರೆ ಇರೋ ತರ ಕಾಣ್ತಾನೆ. ಈಗ ಅವ್ರೇ ಒಂದ್ ಸ್ವಲ್ಪ ಇದ ಮಾಡಿದ್ರಿ, ಅವ್ನ ಯಾವನ್ ಕಟ್ ಮಾಡಿದ್ನ ಹಂಗ ಕಟಿಂಗ್ ಯಾರು ಮಾಡ್ಯಾರ ನಿಂತ ಕೇಳ್ತಾರ. ಸಾಧಕ್ ಹೋಗಿಲ್ಲ ಅವ್ರು ಒಂದು ಡೈಲಾಗ್ ಹೇಳಿದಾರಲ್ಲ ಯಶರಿಗೆ, ನೀವು ಕೈ ಮುಗಿಬೇಕಾದ್ರೆ ದೇವ್ರಿಗೆ ಕಾಲು ನನ್ನ ಚೆನ್ನಾಗ್ ಕಾಪಾಡಪ್ಪ ಅಂತೇಳಿ ಚೆನ್ನಾಗ್ ಮಾಡಪ್ಪ ಅಂತೇಳಿ ಕೈ ಮುಗಿತೀರಾ, ಆದ್ರೆ ಕಟಿಂಗ್ ಅಂಗಡಿಯವನಿಗೆ ನಾನು ಚೆನ್ನಾಗ್ ಕಾಣ್ಲಪ್ಪ ಅಂತೇಳಿ ನೀವು ಕಟಿಂಗ್ ಮಾಡಂತೀರ ಅಂತಾರಲ್ಲ. ಸತ್ಯ. ಯಾಕಂದ್ರೆ ಆತನೇ ಇವನ ಸೌಂದರ್ಯಕ್ಕೆ ಕಾರಣ ಅಲ್ವಾ? ರೋಡ್ ಸೈಡ್ ಅಲ್ಲಿ ಭಿಕ್ಷೆ ಬೇಡ್ತಿದ್ದವನು ಕರ್ಕೊಂಡು ಬಂದು ಸರಿಯಾಗಿ ಶೇವಿಂಗ್ ಮಾಡಿ ಕಟಿಂಗ್ ಮಾಡಿ ಒಳ್ಳೆ ಬಟ್ಟೆ ಹಾಕಿದ್ರೆ ಅವನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಕಾಣ್ತಾನೆ. ಅದು ಹಂಗೆ ಮನುಷ್ಯನನ್ನ ಹೊಸ ಜೀವದ ಅಥವಾ ಹೊಸ ವೇಷ ಕೊಡೋ ಶಕ್ತಿ ಅವರದ್ದು. ಹಾಗಾಗಿ ನೀವು ಹೇಳ್ದಂಗೆ ಚಪ್ಪಲಿ ಒಲಿಯೋನಿಂದ ಹಿಡಿದು ಎಲ್ಲರ ಕೆಲಸಕ್ಕೂ ಹೊಟ್ಟೆ ಪಾಡಿಗೆನೆ ಮಾಡೋದು ಅಲ್ವೇ? ಅದಕ್ಕೆ ಮನುಷ್ಯರಾದವರು ಏನು ಮಾಡಬೇಕು, ಎಲ್ಲರ ಕೆಲಸವನ್ನು ಒಬ್ಬ ಜಿಲ್ಲಾಧಿಕಾರಿ ಗಾಡಿಲಿ ಹೋಗ್ಬೇಕಾದ್ರೆ ಅಲ್ಲೆಲ್ಲೋ ರಸ್ತೆ ಬದಿಯಲ್ಲಿ ಬಾಳೆಹಣ್ಣು ಹೂ ಮಾರೋರ್ನು ಗೌರವಿಸಬೇಕು, ಚಪ್ಪಲಿ ಒಲಿಯನ್ನು ಗೌರವಿಸಬೇಕು. ನಾನ್ ಜಿಲ್ಲಾಧಿಕಾರಿ ಅಂತ ಆತ ಅನ್ನೋದಾದ್ರೆ ಕರ್ಮ ಮೇಲಿದೆ ಎಲ್ಲದಕ್ಕೂ. ಅಲ್ಲಿರೋಂತ ಬೀದಿಗೆ ಬಿಡೋದು ದೊಡ್ಡ ವಿಚಾರ ಏನೇ ಅಲ್ಲ ಅಲ್ವಾ ಕರ್ಮಕ್ಕೆ? ಹೌದು ಸರ್, ಹೌದು. ಹಾಗಾಗಿ ಯಾರು ಇನ್ನೊಬ್ಬರ ಕೆಲಸವನ್ನ ಗೌರವಿಸ್ತಾನೋ ಅವನ ಕೆಲಸಕ್ಕೆ ಇನ್ನೊಬ್ಬರು ಗೌರವ ಕೊಡ್ತಾರೆ. ಹೌದು. ಇನ್ನೊಬ್ರು ಕೆಲಸವನ್ನ ನಾನು ತುಚ್ಛವಾಗಿ ನೋಡ್ಬಿಟ್ಟು, ಯಾಕಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೆ
ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎನ್ನೋ ಹಾಗೆ ಹೌದು ಸರ್. ಈಗ ಮೇಲ್ನೋಟಕ್ಕೆ ನೋಡಿ, ಒಬ್ರು ಕಾರಲ್ಲಿ ಓಡಾಡಬಹುದು, ಇನ್ನೊಬ್ಬ ಸೈಕಲಲ್ಲಿ ಓಡಾಡಬಹುದು, ಏನೇ ಇರಬಹುದು. ಮನುಷ್ಯ ಇವತ್ತು ಮುಖ ನೋಡಿ ಮಣೆ ಹಾಕೋ ಕಾಲ. ಆಗಲ್ಲ ಸರ್. ನಾವು ನೋಡ್ರಿ ಈಗ ಅಲ್ಲಿಂದ ಬೆಳಗಾವಿ ಜಿಲ್ಲೆದಿಂದ ಇಲ್ಲಿ ದಾವಣಗೆರೆ ತನಕ ಬಂದು ಇಲ್ಲೇ ನಾವು ಜೀವನ ಮಾಡೋದು ಸರ್. ನೋಡಿ ಹೊಟ್ಟೆ ಪಾಡಿಗಾಗಿ ಮಾಡೋದು ಸರ್. ಹಾಗಾಗಿ ನಾವು ಜಗತ್ತು ಹೇಗೋ ನಮಗೆ ಬೇಡ ಸರ್. ನಾವೆಲ್ರಿಗೂ ಗೌರವ ಕೊಡೋಣ. ನಾವೆಲ್ಲರ ಹತ್ರನೂ ಇವನ್ ಅವನು ಹೂ ಮಾರ್ತಾ ಇರಲಿ, ಚಪ್ಪಲಿ ಹೊಲಿತಾ ಇರಲಿ, ಅವ್ನು ಪೇಪರ್ ಹಾಕ್ತಾ ಇರಲಿ, ಏನೇ ಇರಲಿ, ಅಪ್ಪ ಚೆನ್ನಾಗಿದೆಯೇನಪ್ಪ, ಒಳ್ಳೇದಾಗ್ಲಿ ಕಣಯ್ಯ, ಇಷ್ಟು ಹೇಳಲಿಕ್ಕೆ ದುಡ್ಡು ಕೊಡ್ಬೇಕಾ? ಇಲ್ಲ ರೀ, ಅದಕ್ಕೇನ್ ದುಡ್ಡು ಅಲ್ವಾ? ಹೌದು, ಒಂದೆರಡು ಒಳ್ಳೆ ಮಾತಾಡಿ ಅವನ ಕೆಲಸ ಏನೇ ಇರಲಿ, ಅವನ ದುಡಿಮೆ ನಾನು ದಿವಸಕ್ಕೆ 10,000 ದುಡಿಲಿ, ಅವನು ಬರೀ 100 ರೂಪಾಯಿ ದುಡಿಲಿ, ಅವನು ನನ್ನಂಗೆ ಮನುಷ್ಯ ಅಷ್ಟೇ. ಏನ್ ಮನೆ ಒಳಗಡೆ ಕರ್ಕೊಂಡು ಅವನಿಗೇನು ಉಪಚಾರ ಮಾಡು ಅಂತ ಹೇಳ್ತಿಲ್ಲ. ಬೀದಿಲ್ ಸಿಕ್ಕಿದಾಗ ಒಂದು ತಲೆಬಾಗಿ ನಮಸ್ಕಾರ ಮಾಡ್ಲಿಕ್ಕೆ ಏನಾಗಿದೆ? ಆಯ್ತು, ನಿನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಡಪ್ಪ, ಏನು ನಿನ್ನ ಅಪ್ಪ ಅಮ್ಮಂಗೆ ಆಗಲ್ಲ, ಇಂಥವ್ರನ್ನೆಲ್ಲ ಒಳಗೆ ಕರ್ಕೊಂಡು ಹೋದ್ರೆ ನಿನ್ನ ಮನೆಯವ್ರಿಗೆ ಆಗಲ್ಲ, ಬೇಡ. ಹೊರಗಡೆಲೆ ನೀನು ಅವ್ರಿಗೆ ಏನು ಗೌರವ ಕೊಡ್ಬೋದಲ್ಲ? ಕೊಟ್ರೆ ಅದು ನಮಗ್ ಯಾವಾಗಾದ್ರೂ ಸರ ಅವರು ನಮಗೆ ಗೌರವ ಕೊಡ್ತಾರೆ, ನಾವು ಅವ್ರಿಗೆ ಗೌರವ ಕೊಟ್ರೆ ನಮಗ್ ಅವರು ಸತ್ಯ. ಅದ್ಯಾರು ಜಿಲ್ಲಾಧಿಕಾರಿ ಯಾರೋ ಒಬ್ರು ದೊಡ್ಡ ಅಧಿಕಾರಿ ಏನು ಈ ಟ್ಯೂಬು ಟೈರು ಸ್ವಲ್ಪ ಏನಂತಾರೆ ಅದನ್ನ ಪಂಚರ್ ಹಾಕೋ ಅಂಗಡಿಯವ್ರನ್ನ ಕೀಳಾಗಿ ನೋಡ್ತಿದ್ನಂತೆ. ಅಲ್ಲಿ ಅದೇ ರೋಡಲ್ಲಿ ಅದೇ ಒಂದು ಪಂಚರ್ ಅಂಗಡಿ ಇಡೀ ಸುತ್ತಮುತ್ತ 5-6 ಹಳ್ಳಿಗೆ. ಒಂದ್ಸಲಿ ಆ ಅಧಿಕಾರಿ ಅದು ಗದ್ದೆ ಬೈಲಲ್ಲೋ ತೋಟದ ಹತ್ರನೂ ದಾರಿ ಮಧ್ಯೆ ಪಂಚರ್ ಹಾಕಿ ನಿಂತ್ಕೊಂಡ್ಬಿಡ್ತು. ಇವ್ ನೋಡಿದ್ರೆ ಈ ಪಂಚರ್ ಅಂಗಡಿಯವ್ರನ್ನ ಏನೇನೋ ಕಾರಣ ಕೆಡ್ಗೆಡ್ತಾ ತುಚ್ಛವಾಗಿ ನೋಡೋಣಂತೆ. ಅದೇ ಅಧಿಕಾರಿ ಫೋನ್ ಮಾಡಿನಂತೆ, ನನ್ನ ಗಾಡಿ ಕೆಟ್ಟೋಯ್ತು, ಒಂಚೂರು ಬಂದು ಗಾಡಿ ತಗೊಂಡೋಗಿ ಪಂಚರ್ ಹಾಕಿ ಕೊಡಪ್ಪ, ಅಥವಾ ನಮಗ್ ಗೊತ್ತೇ ಇಲ್ಲ, ನೀವ್ ಯಾರೋ ಇಡ್ರಿ ಫೋನ್ ಅನ್ನಂತವನು. ಈಗೇನು ಜಿಲ್ಲಾಧಿಕಾರಿ ನಮಗಿದ್ದ ಗೌರವ ಸರ್ ನಾವ್ ಯಾರಿಗೂ ಕೊಡಲ್ರಿ ರೈತರು. ಈಗ ನಾವ್ ಹಿಂಗೆ ಸೀದಾ ಹಿಂಗ ಹೊರಕ್ ಹೋದ್ರ ನಾವ್ ಸರ್ ನಮ್ನೊಳಗ ಮನಿ ಒಳಗ್ ಕರ್ಕೊಂಡ್ ಹೋಗಿ ಚಾ ಕುಡಿಸಿ ಕಳಿಸ್ತಾರ್ರಿ. ಸೂಪರ್. ಅದಕ್ಕೆ ಎಂತವನು ಕೂಡ ಒಂದು ಕೆಟ್ಟ ಕಾಲದಲ್ಲೂ ನಮ್ಮ ಸಹಾಯಕ್ಕೆ ಬರ್ತಾನೆ ಅಲ್ವಾ? ದೊಡ್ಡವ್ರು ನಿಮ್ ಸಹಾಯಕ್ಕೆ ಬರಲ್ಲ ನೀವು ನೋಡಿ, ಒಬ್ಬ ಭಿಕ್ಷೆ ಕೇಳ್ಕೊಂಡು ದೊಡ್ಡ ಬಂಗ್ಲೆಗೆ ಹೋಗಲ್ಲ, ಚಿಕ್ಕ ಮನೆಗೆ ಹೋಯ್ತಾನೆ. ಯಾಕೆ? ದೊಡ್ಡ ಬಂಗ್ಲೆಯವ್ರು 1 ರೂಪಾಯಿ ಬಿಚ್ಚಲ್ಲ ಅಂತ ಅವನಿಗೂ ಗೊತ್ತು. ಹಿರಿಯರ ಅಂತಾರೆ ಸರ, ದೊಡ್ಡವರು ಮಾತ್ ಚಂದ, ಬಡವರು ಊಟ ಚಂದ ಅಂತೇಳಿ. ಸಿರಿವಂತರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಅದಕ್ಕೆ ಇನ್ನೊಬ್ರು ಕಷ್ಟ ಯಾರಿಗ ಅರ್ಥ ಆಗಿರುತ್ತೆ ಅಂದ್ರೆ, ಆ ಗುಡಿಸ್ಲಲ್ಲಿ ಅಥವಾ ಅಲ್ಲಿ ಬಡವನಾಗಿ ಕಷ್ಟಪಟ್ಟು ಬಂದಿರ್ತಾನಲ್ಲ ಮೇಲಕ್ಕೆ. ಯಾಕಂದ್ರೆ ಸರ್ ಅವರು ಬಡತನದಿಂದ ಮ್ಯಾಗ ಎದ್ದವ್ರಿಗೆ ಕಷ್ಟ ಏನನ್ನೋದು ಗೊತ್ತಿರುತ್ತೆ ಸರ್. ಸೂಪರ್. ನೋಡಿ, ನೀವು ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ತತ್ವಜ್ಞಾನಿಗಳ ತರ ತಿಳ್ಕೊಂಡು ಬದುಕ್ತಾ ಇದ್ದೀರಲ್ಲ. ದೊಡ್ಡವ್ರು ಅಲ್ಬಿಟ್ರಿ ಸರ್ ನಾವು. ಇಲ್ಲ ಅಲ್ಲ ಸರ್, ನಿಮ್ಮ ಅರ್ಧ ನಾವು ನಿಮ್ಮ ಪ್ರೋಗ್ರಾಮ್ ನೋಡಿ ನಾವು ಬಾಳ ಕಲ್ತಿದ್ದೇವೆ ಸರ್. ಯಾರ ಜೊತೆ ಹೆಂಗಿರ್ಬೇಕು, ಯಾರ ಎಷ್ಟು ಮಾತಾಡಿಸ್ಬೇಕು, ಹೆಂಗನ್ನೋದೆಲ್ಲ ಕಲ್ತು ಬಿಟ್ಟೇವ್ ಸರ್. ಇಲ್ಲ ನನಗೆ ನೀವು ಅದು ಬಹಳ ದೊಡ್ಡ ಮಾತು. ಬಟ್ ನನಗೆ ಅನ್ಸೋದು, ಈ ಏಜಲ್ಲಿ ನೀವು ನನ್ನ ಜೊತೆ ಎಂಥ ಚರ್ಚೆ ಮಾಡ್ತಿದ್ದೀರಾ ಅಂದ್ರೆ, ನಾವು ಗುರುಕುಲದಲ್ಲಿ ದೊಡ್ಡ ಗುರುಗಳ ಹತ್ರ ನಾವೇನು ಮಾತಾಡ್ತೀವಲ್ಲ ಅದನ್ನ ನೀವು ಮಾತಾಡ್ತಿದ್ರೆ ನನಗೆ ಅದು ಬಹಳ ಆಶ್ಚರ್ಯ ಅನಿಸ್ತಾ ಇದೆ. ಏನು ನಿಮ್ಮ ಪ್ರಶ್ನೆಗಳು ಒಂದು ಏನು ಸಂಪತ್ತಿಂದು ದುಡ್ಡು ದುಡಿಯೋದು ಏನೂ ಅಲ್ಲ. ನೀವು ಒಳ್ಳೆ ತತ್ವ, ಜ್ಞಾನ, ಮರ್ಯಾದೆ ಅಥವಾ ಸಮಾಜದ ಮೌಲ್ಯಗಳು ಇದ್ರ ಬಗ್ಗೆ ಮಾತಾಡ್ತೀರಿ. ಅಲ್ಲಿ ನೀವು ಕುರಿ ಮೇಯಿಸ್ಕೊಂಡು ಅಲ್ಲಿರೋ ನೀವು ದೇವಲೋಕದ ವಿಚಾರ ಮಾತಾಡ್ತೀರಿ. ಗ್ರೇಟ್. ಅದು ನನಗೆ ಬಹಳ ಸಂತೋಷ. ಮಾಡೋ ಕಾಯಕ ಯಾವುದಾದ್ರೆ ಅಂದರೆ, ಒಬ್ಬ ಬೇಟೆಗಾರ ಬೇಡರ ಕಣ್ಣಪ್ಪ ಶಿವನಿಗೆ ಹತ್ರ ಆದ್ನಲ್ಲ, ಅದೇ ಶಿವನ ಪೂಜೆ ಮಾಡು ಪೂಜಾರಿ ಯಾಕೋ ಶಿವನಿಗೆ ಕಾಣ್ತಾನೆ ಇಲ್ಲ. ಎಲ್ಲೋ ಮೂಲೆಯಲ್ಲಿ ಭಗವಂತನಿಗೆ ಕಾಣ್ತಾನೆ. ಭಕ್ತಿಯಿಂದ ಸರ ಮುಕ್ತಿ ಪಡ್ಕಂದ್ರೆ ಸರ್. ನೋಡಿ, ಇದು ಆಡಂಬರ ಬೇಡ ಅಥವಾ ಶಿವನ ಸನ್ನಿಧಿಲೇ ಇರಬೇಕು ಅಂತ ಇಲ್ಲ. ನೀವು ಎಲ್ಲೋ ಮೂಲೆಯಲ್ಲಿದ್ದು, ಯಾಕಂದ್ರೆ ಭಗವಂತನ ತಲುಪಲಿಕ್ಕೆ ಇರುವ ಮಾರ್ಗ ಭಕ್ತಿ. ಅಂದ್ರೆ ಭಗವಂತನನ್ನ ತಿಳಿಯುವುದು ಭಕ್ತಿ, ಭಗವಂತನನ್ನ ತಿಳಿಯುವುದು ಜ್ಞಾನ, ಭಗವಂತನನ್ನ ನೆನೆಯುವುದು ಭಕ್ತಿ, ಭಗವಂತನನ್ನ ಸೇರುವುದು ಮುಕ್ತಿ. ನಾವು ಬೆಳಿಗ್ಗೆ ಎದ್ದಟ್ಟಿಗೆ ಭಗವಂತ ನೆನ್ಕೊಂಡ್ ಹೋಗ್ತೇವೆ ಸರ್. ಈಗ ಎಲ್ಲಾರ ಮನಿಗೊಂಟಿರಾರು ಹೊರಗಡೆ ಅಡ್ಡಾಡಕ ಹೆದರ್ತಾರೆ ಸರ್. ರಾತ್ರಿ ನಾವು 7-8 ಗಂಟೆಗೆ ಆಯ್ತು ಕುರು ಹಾಕ್ರಿ ಸರ್. ನಾವ್ ಬ್ಯಾಟ್ರಿ ಹಚ್ಚಾಗ ಏನ್ ಹಚ್ಚಿನ ಸುಮ್ಮನೆ ಕಸಾಗಾಯ್ತು, ಕಸ ಇರ್ಲಿ ಏನಿರ್ಲಿ ಹಂಗ ನುಗ್ತೀವಿ ಸರ್. ಸೂಪರ್. ನಿಮಗೆ ಧೈರ್ಯ ಬಂದ್ಬಿಟ್ಟಿರುತ್ತೆ ಓಡಾಡಿ. ಓಡಾಡಿ ನಮ್ಗೆ ಅಲ್ಲಿ ಹುಳ ಹುಟ್ಟಿ ಅದಾವ ಅನ್ನೋದು ಹೆದರಿಕೆ ಇರಲ್ರಿ. ಎಲ್ಲಾ ದೇವ್ರ ನೋಡ್ಕೊಂತಾನ ಅಂತೀವಿ, ಸುಮ್ಮನೆ ಹೋಗ್ತೀವ್ರಿ. ಸೂಪರ್. ಮತ್ತೊಂದ್ ಹೆಂಗ್ರಿ ಸರ್, ನಾವ್ ಬಾಳ ಜಪ್ಸ್ಕೊಂತೀವಲ್ಲ ಅಲ್ಲೇ ಬಾಳ ಇದಾಗದ್ರಿ.
ಹೌದು. ಅಲ್ಲಿ ಮನ್ಸು ಕಲ್ಲು ಆಗ್ಬಿಟ್ಟಿರುತ್ತೆ ಅಲ್ಲಿ ಅಷ್ಟೊತ್ತಿಗೆ. ಹಾ ಇವೆಲ್ಲ ನಮ್ ಕಲ್ಲು ಮುಳ್ಳೆಲ್ಲ ನಮ್ಗೆಲ್ಲ ಇದಾಗಿಬಿಟ್ಟವ್ರಿ. ನಿಜ. ಸ್ವಲ್ಪ ಏನಂದ್ರೆ ಹುಳ ಅಪ್ಟೆ ಇರ್ತವೆ ಅಂತ ಒಂದು ಬ್ಯಾಟ್ರಿ ಇಟ್ಕೊಂಡು ಟಾರ್ಚ್ ಇಟ್ಕೊಂಡು ಓಡಾಡೋದು ಒಂದು ಎಚ್ಚರಿಕೆ. ಹಾ ಓಡಾಡ್ತೀರಿ. ಆಗ್ಲಿ ದೇವ್ರು ಚೆನ್ನಾಗಿ ಇಡ್ಲಿ. ಒಬ್ರು ಒಂದು ಹಾಡು ಹೇಳ್ಬಿಟ್ಟು ಇಡಬೇಕು. ಇಡಿ ಯಾವ್ದಾರು ಒಂದು ಹಾಡು ಹೇಳಿ. ನಿಮ್ಮ ಫ್ರೆಂಡ್ ಡೈಲಾಗೇ ಹೇಳಿದ್ದಾರೆ ಸರ್. ಅವ್ರು ಒಂದು ಡೈಲಾಗ್ ಹೇಳಿದ್ರು, ನೀವು ಹೇಳಿ ಏನಾರು ಒಂದು ಹೇಳ್ಬಿಟ್ಟು. ಈ ಸಂಜೆಯಲ್ಲಿ ನಿಮ್ಮ ಜೊತೆ ಅಥವಾ ಈ ರಾತ್ರಿಯಲ್ಲಿ ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಬಟ್ ಒಂದು ಏನು ಬಹಳ ಪ್ರೀತಿಯ ಕೊನೆ ಅಥವಾ ಎಂಡೆ ಏನಂದ್ರೆ ಒಂದು ಹಾಡು ಹೇಳ್ಬಿಟ್ಟು ಇಡ್ತೀರಾ ನೀವೀಗ. ಇಬ್ರು ಸೇರಿ ಒಂದು ಹಾಡು ಹೇಳಿ ನೋಡೋಣ. ಅದು ಎಷ್ಟು ಕೆಟ್ಟದಾಗಿರ್ಲಿ ಈ ವಿಡಿಯೋ ನಿಮ್ಮ ಮಕ್ಕಳಿಗೆಲ್ಲ ತೋರಿಸ್ಬೋದು. ನೋಡಪ್ಪ ನಾನು ನೀವು ಕಾರ್ಯಕ್ರಮದಲ್ಲಿ ಒಂದು ಹಾಡು ಹೇಳಿದ್ದೆ ಅಂತ. ಹೇಳಿ ಇಬ್ರು ಸೇರಿ ಮಾತಾಡ್ಕೊಂಡು 1-2 ಸಾಲ ಹಾಡು ಹೇಳಿ. ಮತ್ತೆ ಅವಕಾಶ ಸಿಗಲ್ಲ ನೋಡಿ. ಮತ್ತೆ ಸಿಗಲ್ರಿ ಅವಕಾಶ, ಹೋಯ್ತಂದ್ರೆ ಕೈ ಏನಿಲ್ಲ ನಾನ್ ಸಿಗ್ತೀನಿ. ನಾನ್ ನಿಮ್ಮ ಸ್ನೇಹಿತ. ನೀವು ಮಾತಾಡಿ. ಲೈನ್ ಸಿಗಲ್ಲ ಅನ್ನೋದೇ ನಮಗ್ ಬೇಜಾರು. ನಿಮ್ ಪ್ರೋಗ್ರಾಮ್ ನೋಡಕ್ ನಮಗ್ ಸಿಗ್ತೈತಿ, ಆದ್ರೆ ನಿಮ್ ಜೊತೆ ಮಾತಾಡಕ್ ಸಿಗಲ್ಲ. ಹಾಗೇನಿಲ್ಲ, ನಾನ್ ನಂಬರ್ ಸೇವ್ ಮಾಡ್ಕೊಳ್ತೀನಿ ನೋಡಿ. ನನಗೆ ಬಹಳ ಸ್ನೇಹಿತರಾಗ್ಬಿಟ್ಟಿದ್ದೀರಿ ಈಗ ನೀವು. ನಂಬರ್ ಸೇವ್ ಮಾಡ್ಕೊಳ್ತೀನಿ. ಬಟ್ ನೀವು ಹಾಡು ಹೇಳಿ ನೋಡೋಣ. ಯಾವ ಹಾಡು ಅನ್ನೋದ್ರಿ ಸರ್ ನಮ್ಗೆ? ನಿಮ್ಮ ಅವನ ಜೊತೆ ಮಾತಾಡ್ಕೊಳಪ್ಪ ನೀನು. ಯಾವ್ದು ಹಾಡಂತೆ? ನಾನಂತ ಯಾವ್ದು ಹಾಡನಲ್ಲ ಸರ್ ಜೊತೆಗೆ. ಇನ್ನೊಂದ್ಸಲ ನಾವು ಲೈನ್ ಸಿಕ್ಕಾಗ ಹಂಗಲ್ಲ, ಈಗ ಆಡಬೇಕಂತ. ಈಗಲೇ ಆಡಬೇಕು. ನೋಡಿ ಮಾತಾಡ್ಕೊಳ್ಳಿ. ಯಾವ ಹಾಡು ಕೇಳ್ತೀರಿ ಜಾಸ್ತಿ ನೀವಿಬ್ರು? ಗೆಳ್ತೀನಿ ಮೊದಲ ಬಡಕ ನಿಮ್ ಕಡೆ ಜಾನಪದ ಇರ್ತವಲ್ಲ ನೀವು ಎಷ್ಟೊಂದು ನಿಮ್ಮ ಕಡೆ ಎಲ್ಲ ಆಡ್ತಾರಲ್ಲ ಜಾನಪದ, ಅಥವಾ ಈ ಸಿನಿಮಾ ಹಾಡೇ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಇತ್ತೀಚೆಗೆ ಯಾವ್ದು ಫೇಮಸ್ ನಿಮ್ ಕಡೆ? ನಮ್ ಕಡೆ ಇತ್ತೀಚೆಗೆ ಯಾವ್ದು ಫೇಮಸ್ ಅಂದ್ರೆ ಇದಾಯ್ತು ನೋಡ್ರಿ. ಅದಂದ್ರೆ ಯಾವ್ದ ಐತ್ರಿ, ಅದು ನಮ್ಮ ಇವ್ರು ಬಾಳು ಬೆಳಗುಂದವ್ರ ಹಾಡ್ ಅಂದಾರ. ಅದೇನ ಐತಿ ನೆನಪು ಬರ್ತಾ ಇಲ್ಲ. ಅವೆಲ್ಲ ನಾವೆಲ್ಲ ಹಾಡ್ ಅನ್ಬೇಕಂತ ಎಲ್ಲ ಇರ್ತೈತ್ರಿ. ಮನೇಲೆಲ್ಲ ರಾತ್ರೆಲ್ಲ ಓದ್ಕೊಂಡು ಹೋಗಿರ್ತೀನಿ ಸಾ. ಎಕ್ಸಾಮ್ ಅಲ್ಲಿ ಮರ್ತ್ ಬಿಡ್ತೀನಿ ಸಾ. ಹಂಗೆ ಆಗ್ತದ. ಎಕ್ಸಾಮ್ ತಕ ಓದ್ಕೊಂಡಿರ್ತೀವಿ ಸರ್. ಅವು ಕಾಲೇಜ್ ಹುಡ್ರ ಅಂತಾರ ಎಕ್ಸಾಮ್ ತರಕ ಓದ್ಕೊಂಡಿರ್ತೀವಿ, ಎಕ್ಸಾಮ್ ಬಂದ್ಮೇಲೆ ಎಲ್ಲ ಮರ್ತ್ ಬಿಡ್ತೀವಿ. ಅದೇ ರೀತಿ ಹಂಗೆ ಆಯ್ತು ನೀವಿಬ್ರು ಕತೆ ಸರ್. ರಾತ್ರೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ದೆ ಸಾ. ಕ್ವಶನ್ ಪೇಪರ್ ಮುಂದಕ್ಕೆ ಬಂದ ತಕ್ಷಣ ಏನು ಅನ್ನೋದೇ ಮರ್ತೋಯ್ತು ಸರ್. ಒಂದು ಸಿನಿಮಾ ಹಾಡ್ ಆಡ್ತೀನಿ ನೋಡಿ, ನೀವು ಅದನ್ನ ಹಾಡಬೇಕನ್ರಿ ಹೊಳ್ಳಿ? ಆಯ್ತು ಹೇಳಿ. ಸ್ಪರ್ಶ ಅದೈತಲ್ರಿ ಅದು ಸರ್. ಯಾವ್ದು? ಸುದೀಪ್ ಸ್ಪರ್ಶ ಫಿಲಂ. ಓ, ಚಂದಕ್ಕಿಂತ ಚಂದ ನೀನೆ. ಸೂಪರ್. ಅದೇ ಹೇಳಿ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ ಅಂದ. ಏನೈತ್ರಿ ಅದು? ಬಾಳ ಕೇಳೇನ್ರಿ ಸಾಂಗ್. ಒಂದು 30-40 ಸರಿ ಕೇಳೇನ್ರಿ. ಹತ್ರ ಬತ್ತಾ ಇದ್ದೀರಾ? ಇಬ್ರು ಮಾತಾಡ್ಕೊಂಡು ಹೇಳಿ ಯಾವ್ದಾದ್ರು. ಇಬ್ರು ಮಾತಾಡ್ಕೊಂಡು ಹೇಳಿ. ಮಮ್ಮ ಒಂದು ಹಾಡನ ಏನ ಅಂತೀಯಲ್ಲ ಮರ ನೀನು. ನಿಂದು ಇಂಟರ್ನೆಟ್ ಎಲ್ಲ ಅದ. ಬ್ಯಾಡ ಬಿಡ ಸರ್ಗಳಿಗೆ. ನಾನೇ ಕೇಳ್ತಾ ಇರೋದು. ಅಲ್ಲ ಅದ ಯಾವ ಹಾಡು ಹೇಳೋಣ? ಅದ ಯಾವ್ದ? ಅದ ನಾ ರಿಂಗ್ ಹಲೋಟೇನ್ ಇಟ್ಟಿರೋದೊಂದ. ಹೇಳದ ಯಾವ್ದ? ಅದು ಸರ ಈಗ ರೈತರ ಮೇಲೆ ಒಂದ್ ಐತಿ ಅಲ್ಲ ಸರ, ಅದ್ ನೀ ಹೇಳ ಒಂದ್ ಜರ. ಯಾವ್ದು? ಹತ್ತ ಬಾರ ಬಂಡ್ಯಾಗ ಓಕೆ, ನಾನು ಕೇಳಿಲ್ಲ. ಅವ್ರೇ ಹೇಳ್ತಾರೆ ಇರಿ. ಹೇಳಿ. ನೀವು ರಿಂಗ್ ಟೋನ್ ಇಕ್ಕಿದಾರಲ್ಲ, ನೀವು ಹೇಳಿ ನೋಡೋಣ. ಹತ್ತ ಬಾರ ಬಂಡ್ಯಾಗ ಇನ್ಕಿ ನೋಡಬೇಡ ಕಿಂಡ್ಯಾಗ. ಓಕೆ, ಅವ್ರೇ ಹೇಳಿ ಇರಿ. ಅವ್ರೇ ಹೇಳಿ. ಸರ ಹತ್ತ ಬಾರ ಬಂಡ್ಯಾಗ ಇನ್ಕಿ ನೋಡಬೇಡ ಕಿಂಡ್ಯಾಗ. ಮುಂದೆ ಈ ಯಾವ್ದೋ ಫಿಲಮ್ ಅಲ್ಲಿ ಮುಂದ ಅಂತಾರಲ್ಲ. ಅಲ್ಲ, ಇದು ಪ್ರೀತಿಯ ಪಾರಿವಾಳ ನಿಮ್ ಕಡೆ ಇದೆ ತಾನೇ? ಅದು ಪ್ರೀತಿಯ ಪಾರಿವಾಳ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ. ಸೂಪರ್. ಮುಂದೆ ಅಕ್ಕಿ ಮರಿ ಅಂದರೆ ಹೆಂಗ ಮರಿತಾಳೋ ಗೆಳೆಯ, ಮರಿತಾಳೆಂಗೋ ಗೆಳೆಯ, ಮರಿತಾಳೆಂಗೋ ಗೆಳೆಯ.
ಬದುಕಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ಮರಿ ಅಂದರಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಬದುಕೆಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ಕುಂತ್ರು ನಿಂತ್ರು ಬರೀ ಆಕಿ ನೆನಪಾಗತೈತಿ, ಎಲ್ಲಿ ನೋಡಿದರೂ ಆಕಿ ರೂಪ ಕಾಣತೈತಿ. ಹೊಟ್ಟೆ ಹಸಿಯುವುದಿಲ್ಲ ನಿದ್ದಿ ಹಂಗ ಹತ್ತತೈತಿ, ನಿದ್ದಿ ಹತ್ತಿದಾಗ ಬಡಿದೆಬ್ಬಿ ಸತ್ತೈತಿ. ಆಕಿ ಮರಿತೀರ, ಆಕಿ ಮರಿತೀರ, ಆಕಿ ಮರಿತೀರ ಬೇಕೆನೋ ಗೆಳೆಯ, ಮರಿತಳೆನೋ ಗೆಳೆಯ, ಮರಿತಳೆನೋ ಗೆಳೆಯ. ಆಕಿ ಮರಳಿ ಸಿಕ್ಕಾಳೆನೋ ಗೆಳೆಯ, ಸಿಕ್ಕಾಳೆನೋ ಗೆಳೆಯ, ಸಿಕ್ಕಾಳೆನೋ ಗೆಳೆಯ. ಆಕಿ ಮರಿತಿರಬೇಕೇನೋ ಗೆಳೆಯ, ಮರಿತಳೆನೋ ಗೆಳೆಯ, ಮರಿತಳೆನೋ ಗೆಳೆಯ. ಮತ್ತೆ ಮರಳಿ ಕುಡಿಯಾಳೆನೋ ಗೆಳೆಯ, ಕುಡಿಯಾಳೆನೋ ಗೆಳೆಯ, ಕುಡಿಯಾಳೆನೋ ಗೆಳೆಯ. ದಿನಕ್ಕೊಂದು ಸಾರಿ ನಂಗ ಭೇಟಿಯಾಗುತ್ತಿದ್ದಿ, ಮುದ್ದು ಮುದ್ದು ಮಾತಾಡಿ ಮನ ತೆಣಿಸುತ್ತಿದ್ದಿ. ಅಲ್ವಾ ಇದೇ ಹಾಡ? ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ. ಮರಿ ಅಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ನನಗೆ ಇವು ಹಾಡು ಮೊನ್ನೆ ಏನೋ ಕೇಳ್ತಾ ಇದ್ದೆ, ಭಾಳ ಚಂದ ಅನ್ನಿಸ್ತು. ಯಾವುದಾದ್ರೂ ಒಂದಿನ ಹಾಡಬೇಕು ಅಂದ್ಕೊಂಡೆ, ಬಟ್ ಅದು ಉತ್ತರ ಕರ್ನಾಟಕದ ಜಾನಪದ ಶೈಲಿಯಲ್ಲಿರೋ ಹಾಡು. ನಿಮಗೋಸ್ಕರ ನಾನು ಒಂದೆರಡು ಸಾಲು ಬೇರೆ ಹಾಡು ಹೇಳ್ತೀನಿ, ಕೇಳ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಡಿ. ಯಾವ ಹಾಡು ಹೇಳಿ, ಯಾವ ಹಾಡು ಹೇಳಿ, ಯಾವ ಹಾಡು ಹೇಳ್ಬೇಕು ನಿಮಗೆ? ಅದು ಇದು ರೀ ಸರ್, ಇವರು ಡಾಕ್ಟರ್ ರಾಜ್ಕುಮಾರ್ ಹತ್ರ ಐತಲ್ರಿ, ಅದು ಓಕಾಳ. ಅಯ್ಯೋ, ನನಗೆ ಆ ಹಾಡ ಈ ಬೇರೆ ಬೇರೆ ಯಾವ್ದಾದ್ರು, ಬೇರೆ ಯಾವ್ದಾದ್ರು ಜನಪದ ಹಾಡ್ಬೇಕು ಸರ್. ಸಿನಿಮಾ ರೀ ಯಾವ್ದಾದ್ರು ಆದ್ರೆ ಆಗುತ್ತಲ್ಲ, ಯಾವ್ದಾದ್ರು ಹಾಡ್ಬೋದಾ? ಅದೇ ಚಂದಕ್ಕಿಂತ ಚಂದ ಅದ. ಚಂದಕ್ಕಿಂತ ಅದನ್ನ ಕಲ್ತಿಲ್ಲ. ಓಕೆ, ಬೇರೆ ಯಾವುದೋ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಈ ಹಾಡು ನೀವು ಕೇಳಿರ್ತೀರ ಅನ್ಕೊಳ್ತೀನಿ. ಹೇಳ್ರಿ ಸರ್. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವೇ, ಇನ್ನೀತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲೇ ಸಂದೇಶ ಕೊಡುತ್ತಿರು. ಅದೇ ಪ್ರೀತಿ ಬೇರೆ ರೀತಿ, ಹೇಗಂತ ಹೇಳೋದು. ಇಡೀ ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು, ನಿನ್ನಾಸೆಯೂ ನಂದೂನು ಹೌದಲ್ಲವೇ. ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಈ ಮೋಹದ ರೂವಾರಿ ನೀನಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಇಷ್ಟೇ. ಸರ್ ನಾಳೆ ಏನಂತಲ್ಲ ಸರ್, ಸೂಪರ್ ಆಗೈತ್ರಿ ನಿಮ್ದು ವಾಯ್ಸ್ ಸರ್.
ವಾಯ್ಸ್ ಸೂಪರ್ ಆಗೈತ್ರಿ ಸರ್. ಸೂಪರ್ ಆಗೈತಾ? ಏನು ಸಿನಿಮಾದ್ರ ಹಾಡ್ಕಿಂತ ಚೆನ್ನಾಗಿ ಸಿನಿಮಾದಿಂದ ವಾಯ್ಸ್ ಬಂದಂಗ ಬಂತ ಸರ್. ಬಹಳ ಸಂತೋಷ ನಿಮ್ಮಿಂದ ಹಾಡದೆ ನಕ್ಕದೆ ನೋಡಿ. ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ಕಾರ್ಯಕ್ರಮವನ್ನೇ ಮರೆತು ಬಿಟ್ಟು ಒಳ್ಳೆ ನಿಮ್ಮ ಪಕ್ಕ ಕೂತು ಎಲ್ಲೋ ಮಾತಾಡ್ತಿದ್ದೀನಿ ನಂಗಿತ್ತು. ನಮ್ಗೂ ಹಂಗ ಅನ್ಸ್ತು ನೋಡ್ರಿ ಸರ್. ಈಗ ನೀವೇನ್ ಮಾತಾಡಕತ್ತಿರ್ಲ ನಮ್ ಮಗ್ಲ ಬಂದು ಕುತ್ಕೊಂಡ್ ಮಾತಾಡ್ದಂಗ ಅನಿಸ್ತ್ರಿ. ಅಷ್ಟೇ ಹರಟೆ ಹೆಚ್ಚು ಈ ಕಾನ್ಫರೆನ್ಸ್ ಹಾಕಿ ಬಾಳ ಮಾತಾಡಿಲ್ಲ ಅಲ್ರಿ ಯಾರ? ಇಲ್ಲ ಅಂದ್ರೆ ತೀರಾ ಕೆಲವೊಮ್ಮೆ ಇಲ್ಲ ನಮ್ಮ ತಮ್ಮನ ಹತ್ರ ಮಾತಾಡಿ ಅಥವಾ ಇಂಥದ್ದೇನೋ ಸೀರಿಯಸ್ ಇದ್ದಂಗೆ ಮಾತಾಡಿದ್ದೀನಿ. ಬಟ್ ಬಹುತೇಕ ಸ್ವಲ್ಪ ಅಂದ್ರೆ ಮೂರಾಳು ಒಟ್ಟಿಗೆ ಮಾತಾಡ್ಬಿಡ್ತಾರೆ ಕೆಲವೊಮ್ಮೆ. ಈ ಕಾರಣಕ್ಕೆ ನಾನು ಕೆಲವೊಮ್ಮೆ ತಗೊಳ್ಳಲ್ಲ ಅಷ್ಟೇ. ಅದು ಬಿಟ್ರೆ ತಗೊಳ್ಬಾರ್ದು ಅಂತ ಏನಿಲ್ಲ. ಆದ್ರೂ ಈಗ ನೋಡಿ ಪಾಪ ನೀವು ಅಷ್ಟು ಪ್ರೀತಿಯಿಂದ ಮಾತಾಡ್ತೀವಿ. ಧನ್ಯವಾದಗಳು ಸರ್ ನೀವು ತಗೊಂಡದಕ್ಕೆ. ಬಹಳ ಖುಷಿ ಆಯ್ತು. ನಿಮ್ಮ ಪ್ರೀತಿ ಅಭಿಮಾನ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡ್ಲಿ, ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗ್ಲಿ. ನಿಮ್ಮ ಕುರಿ ಮಂದಿ ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಆಗಾಗ ಕರೆ ಮಾಡ್ತಾ ಇರಿ, ನೋಡೋಣ. ಸರ್ ನಾವು ಒಂದ್ಸರಿ ಫೋನ್ ಮಾಡಿದ್ರೆ ನೀವು ಒಂದ್ಸರಿ ಮಾತಾಡಿದ್ರಿ, ನೀವು ಬೇಡ ಅಂತ ಕಟ್ ಮಾಡ್ಬಿಡ್ತೀರಿ. ಇಲ್ಲ ಪರ್ಸನಲಿ ನನಗೊಂದು ಮೆಸೇಜ್ ಮಾಡಿ ನಾನು ಸೇವ್ ಮಾಡ್ಕೊಳ್ತೀನಿ. ಸರ್ ಆಯ್ತಾ? ನಂಬರ್ ಸೇವ್ ಮಾಡ್ಕೊಳ್ರಿ ಸರ್. ಆಯ್ತು, ಒಳ್ಳೇದಾಗ್ಲಿ ಸ್ನೇಹಿತರೆ. ನಿಮ್ಮಿಬ್ಬರಿಗೂ ನನ್ನ ಧನ್ಯವಾದಗಳು. ಶುಭವಾಗಲಿ. ಸ್ನೇಹಿತರನ್ನ ಚಡ್ಡಿ ಆಗ್ತಿದ್ದೀರಿ, ಅವಾಗಿಂದ ಸ್ನೇಹಿತರು ಸರ್ ನಾವು. ಇಲ್ಲಿವರೆಗೂ ನೀವು ಹಂಗೆ ಕಾಪಾಡ್ಕೊಂಡು ಬಂದಿದ್ದೀರಿ, ಅದ್ ನಿಮ್ ದೊಡ್ಡತನ. ಇಲ್ಲಿವರೆಗೂ ಹಂಗ ಇದೆ ನೋಡ್ರಿ. ಅವ್ರ ಹಾಗೆ ಇರಿ. ಅದೇ ನಿಜವಾದ ಬದುಕಿಗೆ ನಮ್ಮನ್ನು ಕಾಪಾಡೋದು. ಒಂದೊಳ್ಳೆ ಗಟ್ಟಿಯಾದ ಸ್ನೇಹ, ಅದರಲ್ಲೂ ಒಂದೇ ವಿಚಾರವನ್ನು ಕೇಳ್ತಿರಲ್ಲ. ಈಗ ಇದೇ ಕಾರ್ಯಕ್ರಮವನ್ನು ಕೇಳೋ ಸ್ನೇಹಿತರು ಸಿಗೋದು ಬಹಳ ಅಪರೂಪ. ಅಂದ್ರೆ ಇದೇ ಅಂತ ಅಲ್ಲ, ಇದೇ ಕಾರ್ಯಕ್ರಮ ಅಂತಲ್ಲ, ಇದೇ ತರದ ವಿಚಾರ ಕೇಳೋರು. ಈಗ ನೀವು ಇದೇ ವಿಚಾರ, ಒಳ್ಳೆ ವಿಚಾರಗಳನ್ನ ಯಾರೋ ಹತ್ರ ಹೇಳಿ ಇವನೇನ್ ತಲೆಗೆ ಹಾಕ್ತಾನೆ ಅಂತ ಹೊಂಡೋಗ್ಬಿಡ್ತಾರೆ ಅವರು. ಆದ್ರೆ ಇದನ್ನೇ ಕೇಳುವ ಅಥವಾ ಇಂಥ ವಿಚಾರವನ್ನ ನೀವು ಏನಾದರೂ ಹೇಳ್ತಾ ಇದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿಸ್ಕೊಂಡು ಅದಕ್ಕೆ ಬೆಲೆ ಕೊಡುವ ಸ್ನೇಹಿತರು ಸಿಗೋದು ಬಹಳ ಕಡಿಮೆ. ಸರ್ ಪಾಪ ಯಾರೋ ದುಃಖದವ್ರು ಮಾತಾಡ್ತಿದ್ರೆ ಏನ್ ತೊಂದ್ರೆ ಇಲ್ಲ. ನಿಮ್ಮ ಸಮಯವು ಕೂಡ ನನಗಷ್ಟೇ ಮೌಲ್ಯಯುತವಾದದ್ದು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ ನೋಡಿ, ಸ್ನೇಹಿತರು ಆ್ಯಂಡ್ ಅವರು ಅಭಿಮಾನಿಗಳು ಅಂತ ಹೇಳಲ್ಲ, ಅವರು ಒಳ್ಳೆಯ ಗೆಳೆಯರಿದ್ದಾರೆ ಆ್ಯಂಡ್ ನನ್ನ ಸ್ನೇಹಿತರು ಅಂದುಕೊಳ್ತೀನಿ. ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಆ್ಯಂಡ್ ಅವರು ಬದುಕನ್ನು ನಾನು ಅಂದರೆ ಸ್ವಲ್ಪ ತಿಳ್ಕೊಳ್ಬೇಕಿತ್ತು, ಅದು ಕೂಡ ನನಗೆ ಉಪಯೋಗಕ್ಕೆ ಬಂತು. ಹೆಂಗೆ ಅವ್ರ ಬದುಕು, ಹೆಂಗೆ ಸಂಚಾರಿ ಜೀವನ, ಒಂದು ಕಡೆಯಿಂದ ಒಂದು ಕಡೆ ಅಲೆಮಾರಿ ಜೀವನ ನಡೆಸ್ತಾ ಕುರಿ ಮಂದೆಯನ್ನು ಮೇಯಿಸ್ಕೊಳ್ತಾ ಅವ್ರಿಗೆ ಆ ಕುರಿಗಳಲ್ಲೇ ದೇವರು ಕಾಣ್ತಾ ಅದರಲ್ಲಿ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ. ತೃಪ್ತಿ ಇದೆ ಅವ್ರಿಗೆ ಅದರ ಬದುಕಿನ ಬಗ್ಗೆ. ಎನಿವೇ, ನಾವೇನಾದರೂ ಕೆಲಸ ಮಾಡ್ತಾ ಇರಲಿ ನಮಗೆ ಅದರ ಬಗ್ಗೆ ಒಂದು ತೃಪ್ತಿ ಇರಬೇಕು ಅಲ್ವಾ? ಆಗ ಆ ಕೆಲಸ, ನಾವು ಕೆಲಸವನ್ನು ಪ್ರೀತಿಸಿದ್ರೆ ಆ ಕೆಲಸ ನಮಗೆ ಅನ್ನಕ್ಕೆ ದಾರಿಯಾಗುತ್ತೆ, ಅದು ನಮ್ಮನ್ನು ಕೈ ಹಿಡಿಯುತ್ತೆ. ಏನೋ ಅಸಡ್ಡೆಯಿಂದ ಕೆಲಸವನ್ನು ಮಾಡಿದ್ರೆ ಸರಿಯಾದ ಸಮಯದಲ್ಲಿ ಕರ್ಣನಿಗೆ ತನ್ನ ಜ್ಞಾನ ಕೈ ಕೊಟ್ಟಂತೆ ಆ ಕಾರ್ಯಗಳು ಅಥವಾ ಆ ಕೆಲಸಗಳು ನಮಗೆ ಕೈ ಕೊಟ್ಟು ಬಿಡ್ತವೆ ಅಲ್ವಾ? ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ, ತೃಪ್ತಿಯಿಂದ, ಸಮರ್ಪಣಾ ಭಾವನೆಯಲ್ಲಿ ಮಾಡಬೇಕು ಅಂತ. ಈ ಹುಡುಗರನ್ನ ಮಾತಾಡಿಸಿ ಬಹಳ ಖುಷಿ ಆಯಿತು. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಶುಭವಾಗಲಿ.